ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ರಿಟೇಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಚಿಲ್ಲರೆ ಮಾರುಕಟ್ಟೆ ಪ್ರಕ್ರಿಯೆ ಬಗ್ಗೆ ಡಿಸ್ಕಷನ್ ಅನ್ನ ಶುರು ಮಾಡಿದ್ವಿ. ಅದರಲ್ಲಿ ನಾವು ಚಿಲ್ಲರೆ ವ್ಯಾಪಾರದ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ರಿಟೇಲ್ ಮಾರ್ಕೆಟಿಂಗ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಮಾಲೀಕತ್ವದ ಆಧಾರದ ಮೇಲೆ 4 ರೀತಿಯ ಚಿಲ್ಲರೆ ವ್ಯಾಪಾರ ಸಂಸ್ಥೆಗಳಿರುತ್ತೆ. ಅದರಲ್ಲಿ 3 ರೀತಿಯದನ್ನ ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಾಗಿದೆ. ಈಗ 4ನೇ ರೀತಿ ಸಹಕಾರ ಸಂಘಗಳು, ಅದ್ರ ಬಗ್ಗೆ ಡಿಸ್ಕಷನ್ ಅನ್ನೋದನ್ನ ಕಂಟಿನ್ಯೂ ಮಾಡೋಣ. ಹೆಸರು ಬಂದು ಅನುಭೋಗಿ ಸಹಕಾರ ಸಂಸ್ಥೆಗಳು. ಇದನ್ನ ನಾವು ಇನ್ನೊಂದು ಹೆಸರಿಂದನೂ ಕರಿತೀವಿ, ಬಳಕೆದಾರರ ಸಹಕಾರ ಸಂಸ್ಥೆಗಳು ಅಂತ ಕರಿತೀವಿ. ಈ ವಿಷಯ ಡಿಸ್ಕಷನ್ ಮಾಡಕ್ ಮುಂಚೆ ಸಹಕಾರ ಸಂಘ ಸಂಸ್ಥೆಗಳು ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. E.H. ಕಲ್ಬರ್ಟ್ ಅನ್ನೋರು ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಸಹಕಾರವು ಒಂದು ಪ್ರಕಾರದ ವ್ಯವಹಾರಿ ಸಂಘಟನೆ ಆಗಿದ್ದು ಅಂತ ಹೇಳಿದ್ರೆ, ಈ ಸಹಕಾರ ಸಂಸ್ಥೆಗಳು ಕೂಡ ಒಂದು ವ್ಯವಹಾರದ ಉದ್ದೇಶದಿಂದ ಪ್ರಾರಂಭ ಆಗಿರುವಂತ ಒಂದು ಸಂಸ್ಥೆ ಆಗಿರುತ್ತೆ. ಅದರಲ್ಲಿರುವ ವ್ಯಕ್ತಿಗಳು ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಅಂತ ಹೇಳಿದ್ರೆ, ಹಣಕಾಸಿಗೆ ಸಂಬಂಧಪಟ್ಟ ಒಂದು ಹಿತಾಸಕ್ತಿಯನ್ನ ಅವರು ರಕ್ಷಣೆ ಮಾಡಿಕೊಳ್ಳಲು, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಸಮಾನತೆಯ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಇಲ್ಲಿ ಹಲವಾರು ಸದಸ್ಯರಿರ್ತಾರೆ, ಅವರೆಲ್ಲರಿಗೂ ಸಮಾನತೆ ಇರುತ್ತೆ, ಮಾನವರಾಗಿ ಸ್ವಯಂ ಪ್ರೇರಣೆಯಿಂದ ಒಂದುಗೂಡಿದ ಸಂಸ್ಥೆ ಆಗಿದೆ ಅಂತ ಹೇಳಿದ್ರೆ, ಸ್ವಯಂ ಪ್ರೇರಣೆಯಿಂದ ಒಂದುಗೂಡಿ ಸಮಾನತೆಯ ದೃಷ್ಟಿಯಿಂದ ಕೆಲಸವನ್ನ ಮಾಡಿ ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನ ಅವರು ರಕ್ಷಣೆ ಮಾಡ್ಕೊಳ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ, ದೇ ವಿಲ್ ಬಿಕಮ್ ಮೆಂಬರ್ಸ್ ವಾಲಂಟರಿಲಿ, ದೇ ವಿಲ್ ಬಿ ಕನ್ಸಿಡರ್ಡ್ ಈಕ್ವಲಿ ಅಂಡ್ ದೇರ್ ಎಕನಾಮಿಕ್ ಇಂಟ್ರೆಸ್ಟ್ ವಿಲ್ ಬಿ ಸರ್ವ್ಡ್. ಸೊ ಕೋಆಪರೇಟಿವ್ ಸೊಸೈಟಿ ನಲ್ಲಿ ಅವರ ಒಂದು ಆರ್ಥಿಕ ಹಿತಾಸಕ್ತಿಗಳನ್ನ ಅವರು ರಕ್ಷಿಸಿಕೊಳ್ತಾರೆ. ಇದಕ್ಕೆ ಅಂತ ಒಂದು ಕಾಯ್ದೆ ಇದೆ, 1912ರ ಸಹಕಾರ ಸಂಘಗಳ ಕಾಯ್ದೆ. ಈ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಹಾಗೂ ಸಹಕಾರ ತತ್ವಗಳ ಆಧಾರದ ಮೇಲೆ ವ್ಯವಹಾರ ಮಾಡುವಂತಹ ಸ್ಥಾಪಕ ಸದಸ್ಯರಿಂದಲೇ ನಿರ್ವಹಿಸಲ್ಪಡುವ ವ್ಯವಹಾರ ಸಂಸ್ಥೆಗಳೇ ಸಹಕಾರ ಸಂಘಗಳಾಗಿರ್ತವೆ. ಇದರ ಮುಖ್ಯವಾಗಿ ಕೆಲವೊಂದು ತತ್ವಗಳಿರ್ತವೆ. ಯಾವುದು ಅಂತ ಹೇಳಿದ್ರೆ, ಸ್ವಯಂ ಮತ್ತು ಮುಕ್ತ ಸದಸ್ಯತ್ವ, ಯಾರನ್ನು ಫೋರ್ಸ್ ಮಾಡಿರೋದಿಲ್ಲ, ವಾಲಂಟರಿ ಆಗಿ ಮೆಂಬರ್ಸ್ ಆಗಿರ್ತಾರೆ, ಎಲ್ಲರಿಗೂ ಅವಕಾಶ ಇರುತ್ತೆ, ಮುಕ್ತ ಅವಕಾಶ ಅನ್ನೋದಿರುತ್ತೆ. ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರಿಗೂ ಆಡಳಿತದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಇರುತ್ತೆ. ಎಲ್ಲರೂ ಅಂತ ಹೇಳಿದ್ರೆ, ಇಲ್ಲಿ ಯಾರು ಸದಸ್ಯರಾಗಿರ್ತಾರೆ, ಯಾರು ಮೆಂಬರ್ಸ್ ಆಗಿರ್ತಾರೆ, ಅವ್ರಿಗೆ ಮಾತ್ರ ಅದರಲ್ಲಿ ನಿರ್ಧಾರಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಇರುತ್ತೆ. ಇಲ್ಲಿ ಎಲ್ಲರೂ ಸ್ವಲ್ಪ ಹಣದ ಒಂದು ಕಾಂಟ್ರಿಬ್ಯೂಷನ್ ಅನ್ನೋದನ್ನು ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಅಕಸ್ಮಾತ್ ಸಾಲಗಳಲ್ಲಿ ಏನಾದ್ರು ತಗೊಂಡ್ರೆ, ಆ ಹಣಕಾಸಿನಿಂದ ಸಾಲ ಏನಾದ್ರು ತಗೊಂಡ್ರೆ, ಅವ್ರಿಗೆ ಸೀಮಿತ ಬಡ್ಡಿ ಪಾವತಿ ಅಂತ ಇಟ್ಕೊಂಡಿರ್ತಾರೆ. ಕ್ರೆಡಿಟ್ ಅಂತ ಏನಾದ್ರು ತಗೊಂಡಾಗ ಸೀಮಿತವಾಗಿ ಬಡ್ಡಿ ಚಾರ್ಜ್ ಮಾಡಬೇಕು, ಜಾಸ್ತಿ ಹೆಚ್ಚಾಗಿ ಚಾರ್ಜ್ ಮಾಡಬಾರ್ದು ಅನ್ನೋದು ಕೂಡ ಅವರ ಒಂದು ಉದ್ದೇಶವಾಗಿರುತ್ತೆ, ಮೂಲತತ್ವ ಆಗಿರುತ್ತೆ. ಈಗ ಅನುಭವ ಸಹಕಾರ ಸಂಸ್ಥೆಗಳು ಪರ್ಟಿಕ್ಯುಲರ್ ಆಗಿ ನಾವು ಡಿಸ್ಕಷನ್ ಬಂದ್ರೆ, ಈ ಸಂಘವು ತನ್ನ ಸದಸ್ಯರಿಗೆ ಉತ್ತಮ ದರ್ಜೆಯ ದೈನಂದಿನ ಬಳಕೆಯ ಸಾಮಾನುಗಳನ್ನು ನ್ಯಾಯಯುತವಾದ ಬೆಲೆಗೆ ಒದಗಿಸಲು ಅಸ್ತಿತ್ವಕ್ಕೆ ಬಂದಿದೆ. ಯಾವ್ದಾದ್ರು ಒಂದು ಹಳ್ಳಿನಲ್ಲಿ ಇರಬಹುದು, ಯಾವ್ದಾದ್ರು ಒಂದು ಸಿಟಿನಲ್ಲೇ ಇರಬಹುದು, ಒಂದು ನಿರ್ದಿಷ್ಟ ಊರು ಅಥವಾ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ಗುಣಮಟ್ಟದ ಸರಕುಗಳು ಸಿಗ್ತಾ ಇಲ್ಲ, ಏನು ಒದಗಿಸ್ತಾ ಇರೋರು ಗುಣಮಟ್ಟ ಕಡಿಮೆ ಕೊಡ್ತಿರಬಹುದು, ರೇಟ್ ತುಂಬಾ ಜಾಸ್ತಿ ಇರಬಹುದು, ಅದನ್ನ ಕೊಂಡ್ಕೊಳ್ಳೋದು ತುಂಬಾ ಕಡಿಮೆ ಕೊಂಡ್ಕೊಂಡು ನಿಮ್ಗೆ ಹೆಚ್ಚು ಬೆಲೆಯಲ್ಲಿ ಮಾರ್ತಾ ಇದ್ದಾರೆ, ನಿಮ್ಗೆ ಏನೋ ಮೋಸ ನಡೀತಾ ಇದೆ ಅಂತ ನಿಮ್ಗೆ ಅನ್ನಿಸ್ದಾಗ ನೀವೇನ್ ಮಾಡ್ತೀರಾ, ಆ ದೈನಂದಿನ ಬಳಕೆ ಸಾಮಾನುಗಳಿಗೋಸ್ಕರ ನೀವೇ ಒಂದು ಸಂಘವನ್ನ ಕಟ್ಕೊಳ್ಬಹುದು. ಇಂಥ ಸಂಘಗಳನ್ನು ಏನ್ ಪ್ರಾರಂಭ ಮಾಡ್ತಾರೆ, ಆಗ್ಲೇ ಹೇಳಿದ ಪ್ರಕಾರ ಬಳಕೆದಾರರೇ ಸದಸ್ಯರಾಗಿ ಶುರು ಮಾಡ್ತಾರೆ. ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ವ್ಯಾಪಾರಿ ಮಧ್ಯಸ್ಥಗಾರರನ್ನು ತೆಗೆದು ಹಾಕಬೇಕು ಮತ್ತೆ ಅವರ ಆರ್ಥಿಕತೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿದ್ರೆ, ಮಧ್ಯವರ್ತಿ ಬಂದ್ರೆ ಅವನಿಗೆ ಅಂತ ಒಂದು ಲಾಭ ಬರಬೇಕು, ಅವನು ಹೆಚ್ಚಿಗೆ ಬೆಲೆಯಲ್ಲಿ ಅವನು ಲಾಭ ಮಾಡೋ ಪ್ರಯತ್ನ ಪಟ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಅಂತಹ ವ್ಯಕ್ತಿಗಳಿಂದ ತೊಂದರೆಯನ್ನ ಅವರನ್ನ ತೆಗೆದುಹಾಕಿ ನಮ್ಮ ಸದಸ್ಯರ ಆರ್ಥಿಕತೆಯನ್ನು ಉಳಿಸ್ಕೊಳ್ಳೋದೇ ಉದ್ದೇಶ ಆಗಿರುತ್ತೆ. ಇಲ್ಲಿ ಸರಕುಗಳನ್ನು ನೇರವಾಗಿ ಉತ್ಪಾದಕರಿಂದ ಬೃಹತ್ ಪ್ರಮಾಣದಲ್ಲಿ ಖರೀದಿಸ್ತಾರೆ.
ಜೊತೆಗೆ ಅದನ್ನು ತಗೊಂಡು ಬಂದು ತನ್ನ ಸದಸ್ಯರಿಗೆ ನ್ಯಾಯಯುತವಾದ ಬೆಲೆಯಲ್ಲಿ ಲಾಭಕ್ಕೆ ಮಾರಾಟ ಮಾಡ್ತಾರೆ. ಸಣ್ಣ ಲಾಭ ಇರುತ್ತೆ, ಯಾಕಂದ್ರೆ ವೆಚ್ಚಗಳು ಇರುತ್ತಲ್ಲ ಅದನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ. ಈ ಮಾರಿದಾಗ ಬಂದ ಲಾಭವನ್ನು ಏನ್ ಮಾಡ್ತಾರೆ, ಈ ಸದಸ್ಯರು ಏನು ಬಂಡವಾಳಕ್ಕೆ ಹೂಡಿಕೆ ಮಾಡಿರ್ತಾರಲ್ಲ, ಈ ಕೊಂಡ್ಕೊಳ್ಳಿಕ್ಕೆ ಅಂತ ಸಂಘಟನೆಯನ್ನು ಆರಂಭ ಮಾಡ್ಲಿಕ್ಕೆ ಅಂತ, ಅವರಿಗೆ ಒಂದು ಲಾಭವನ್ನು ಹಂಚಿಕೆ ಕೂಡ ಮಾಡ್ತಾರೆ. ಉದಾಹರಣೆಗಳನ್ನ ಕೊಡ್ಬೇಕು ಅಂತ ಹೇಳಿದ್ರೆ, ಕೇಂದ್ರೀಯ ಭಂಡಾರ ಅಂತ ಇದೊಂದು ಸಂಸ್ಥೆ. ಸಾಮಾನ್ಯವಾಗಿ ಇದು ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ನಿಮ್ಗೆ ಹೈದರಾಬಾದ್ ನಲ್ಲೂ ಕೂಡ ಇದರ ಒಂದು ಕೆಲವು ಅಂಗಡಿಗಳಿದೆ. ಬೆಂಗಳೂರು ಅಂತ ಕನ್ಸಿಡರ್ ಮಾಡಿದ್ರೆ ದ ಬಾರ್ದೇಸ್ ಬಜಾರ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ. ಇದು ಗೋವಾದಲ್ಲಿ ಕೊಟ್ಟಿದ್ದೀನಿ ಪೋಸ್ಟ್. ಬೆಂಗಳೂರಿನಲ್ಲಿ ಕೂಡ ಇದರದ್ದು ಸಂಸ್ಥೆ ಇದೆ. ಅದೇ ರೀತಿನಲ್ಲಿ ಬೆಂಗಳೂರಿನಲ್ಲಿ ಇನ್ನೊಂದು ಸಂಸ್ಥೆ ಇದೆ, ದಿ ಬೆಂಗಳೂರು ಮೋಟಾರ್ ಓನರ್ಸ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ. ಮೋಟಾರ್ ವೆಹಿಕಲ್ಸ್ ನ ಉತ್ಪಾದನೆ ಮಾಡುವಂತವ್ರು ಇರಬಹುದು, ಅದನ್ನ ರಿಪೇರಿ ಸರ್ವಿಸ್ ಮಾಡುವಂತವ್ರು ಇರಬಹುದು. ಅಲ್ಲಿ ಅವರ ಅನುಕೂಲಕ್ಕೋಸ್ಕರ ಅವರು ಈ ಒಂದು ಸಂಸ್ಥೆನ ಆರಂಭ ಮಾಡ್ಕೊಂಡಿದ್ದಾರೆ. ದೇಶದ ಉದ್ದಗಲದಲ್ಲೂ ಹಲವಾರು ಈ ರೀತಿಯ ಸಂಸ್ಥೆಗಳು ನಮಗೆ ಕಂಡು ಬರುತ್ತೆ. ಇಲ್ಲಿ ಅನುಕೂಲಗಳೇನಿದೆ, ಮೊದಲನೇದು ಗುಣಮಟ್ಟದ ಸರಕುಗಳ ಪೂರೈಕೆ. ಏನಂತ ಹೇಳಿದ್ರೆ, ನೀವೇ ಉತ್ಪನ್ನಗಳನ್ನ ತಯಾರಕರಿಂದ ಪರ್ಚೇಸ್ ಮಾಡೋದ್ರಿಂದ ನೀವು ಗುಣಮಟ್ಟವನ್ನು ನೀವು ಕನ್ಸಿಡರ್ ಮಾಡಿ ತಗೊಳ್ತೀರಾ. ಸೊ ನಿಮ್ಮ ಗುಣಮಟ್ಟದ ಒಂದು ಖಾತ್ರಿ ಅನ್ನೋದು ಇರುತ್ತೆ. ಬೇರೆಯವರು ಕೊಂಡ್ಕೊಂಡು ನೀವು ಮಾರಾಟ ಮಾಡುವಾಗ ನಿಮಗೆ ಯಾವುದೇ ನಿಯಂತ್ರಣ ಇರೋದಿಲ್ಲ ಗುಣಮಟ್ಟದ ಮೇಲೆ. ಈಗ ನಿಮಗೆ ನಿಯಂತ್ರಣ ಅನ್ನೋದು ಇರುತ್ತೆ. ನೆಕ್ಸ್ಟ್, ಅನುಭವಿಗಳ ಆಯ್ಕೆಗೆ ಅನುಗುಣವಾಗಿ ಸರಕು ಸೇವೆಗಳು ಅಂತ ಹೇಳಿದ್ರೆ, ನಿಮ್ಗೆ ಏನ್ ಅಗತ್ಯತೆ ಇದೆ ಆ ಸರಕುಗಳನ್ನೇ ಮಾತ್ರ ನೀವು ಕೊಂಡ್ಕೊಳ್ತೀರಾ. ಈಗ ಅಂಗಡಿಗಳಲ್ಲಿ ಏನಂತ ಹೇಳಿದ್ರೆ ಹೆಚ್ಚಿಗೆ ಅನವಶ್ಯಕವಾಗಿ ಕೂಡ ಸ್ಟಾಕ್ ಇಡ್ಬೇಕಾದ ಅವಶ್ಯಕತೆ ಬರುತ್ತೆ. ಇಲ್ಲಿ ನಿಮಗೆ ಎಷ್ಟು ಬೇಕಿದೆ ಅಷ್ಟೇ ನೀವು ಕೊಂಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ತೊಂದರೆ ಅನ್ನೋದು ಆಗಲ್ಲ. ಎಷ್ಟು ಅಗತ್ಯತೆ ಇದೆ ಅಷ್ಟನ್ನೇ ನೀವು ತಗೊಳ್ತೀರಾ. ಸರ್ವರಿಗೂ ಹಕ್ಕು, ಆಲ್ರೆಡಿ ಹೇಳಿರೋ ಪ್ರಕಾರ ಸಹಕಾರ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬ ಸದಸ್ಯನಿಗೂ ಆ ಒಂದು ಸಂಸ್ಥೆಯ ವ್ಯವಹಾರಗಳ ಮೇಲೆ ನಿರ್ಧಾರದಲ್ಲಿ ಪಾಲ್ಗೊಳ್ಳುವಿಕೆ ಹಕ್ಕು ಅನ್ನೋದು ಇರುತ್ತೆ. ಸರಕುಗಳ ಸೇವೆಗಳ ಬೆಲೆ ಕಡಿಮೆ, ಆಲ್ರೆಡಿ ಹೇಳಿರೋ ಪ್ರಕಾರ ನೀವೇ ಉತ್ಪನ್ನವನ್ನ ಕೊಂಡ್ಕೊಳ್ತೀರಾ. ಮಧ್ಯವರ್ತಿ ಅನ್ನೋದು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ನೀವು ಕಡಿಮೆ ಬೆಲೆಯಲ್ಲಿ ಸರಕು ಸೇವೆಗಳನ್ನ ಪಡ್ಕೊಳ್ಬಹುದಾಗಿರುತ್ತೆ. ಐದನೇದು, ಅಧಿಕ ವ್ಯಾಪಾರದಿಂದ ಅಧಿಕ ಲಾಭ ಗಳಿಸುವ ಅವಕಾಶ. ಇಲ್ಲಿ ಏನಾಗಿರುತ್ತೆ, ಮೆಂಬರ್ಸ್ ಪ್ರಾರಂಭ ಮಾಡಿರ್ತಾರೆ. ಸೊ ಆ ಸಂಘ ಸಂಸ್ಥೆ ಚೆನ್ನಾಗಿ ನಡೆಯಬೇಕು ಅಂತ ಅವ್ರ ಮೈಂಡ್ ಅಲ್ಲೂ ಕೂಡ ಇರೋದ್ರಿಂದ ಏನ್ ಮಾಡ್ತಾರೆ, ಅವರು ಅಧಿಕವಾಗಿ ತಮ್ಮ ಅವಶ್ಯಕತೆಗಳನ್ನು ಈ ಅಂಗಡಿಗಳಿಂದನೇ ಕೊಂಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ. ಅವಾಗ ಏನಾಗುತ್ತೆ, ಎಲ್ಲ ಸದಸ್ಯರು ಅಲ್ಲೇ ಕೊಂಡ್ಕೊಂಡಾಗ ವ್ಯಾಪಾರ ಅನ್ನೋದು ವೃದ್ಧಿ ಆಗುತ್ತೆ, ಹೆಚ್ಚಾಗುತ್ತೆ. ಆ ಅಧಿಕ ವ್ಯಾಪಾರದಿಂದ ಏನಾಗುತ್ತೆ, ಸ್ವಲ್ಪ ಲಾಭ ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕೂಡ ಅವರು ಕನ್ಸಿಡರ್ ಮಾಡಿ ಬೆಲೆಗಳನ್ನ ನಿರ್ಧರಿಸೋದ್ರಿಂದ ಅಧಿಕ ಲಾಭದಿಂದ ಏನಾಗುತ್ತೆ, ಸ್ವಲ್ಪ ಅಧಿಕವಾಗಿ ಅವ್ರಿಗೆ ಸಿಗುತ್ತೆ ಲಾಭವನ್ನೋದು. ಏನು ಅನನುಕೂಲಗಳಿವೆ? ಮೊದಲನೇದು, ಕೇವಲ ಮಾಧ್ಯಮ ಮತ್ತು ಸಣ್ಣ ಆದಾಯದ ಗುಂಪಿನವರಿಗೆ ಆದ್ಯತೆ. ಇದು ಸಾಮಾನ್ಯವಾಗಿ ಏನಾಗುತ್ತೆ, ಆರ್ಥಿಕ ಸ್ಥಿತಿ ಸ್ವಲ್ಪ ಮೀಡಿಯಂ ಲೆವೆಲ್ ನಲ್ಲಿ ಇರುವಂತವ್ರಿಗೆ ಅಥವಾ ಅದಕ್ಕಿಂತ ಕಡಿಮೆ ಇರುವಂತವ್ರಿಗೆ ಉದ್ದೇಶದಿಂದ ಪ್ರಾರಂಭ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಸಂಘ ಸಂಸ್ಥೆ ಸದಸ್ಯತ್ವ ಕೂಡ ಕಡಿಮೆ ಇರುತ್ತೆ, ಬೇರೆಯವರಿಗೆ ಅವಕಾಶ ಅನ್ನೋದು ಇರೋದಿಲ್ಲ. ಸೀಮಿತ ಕಾರ್ಯವ್ಯಾಪ್ತಿ ಅಂತ ಹೇಳಿದ್ರೆ, ಅವರು ಕೆಲವು ರೀತಿಯ ಸರಕು ಸೇವೆಗಳನ್ನ ಮಾತ್ರ ಅವರು ಹೊಂದಿರ್ತಾರೆ. ಜೊತೆಗೆ ಸೀಮಿತ ಪ್ರದೇಶದಲ್ಲಿ ಅವರು ಕೆಲಸವನ್ನ ಸಂಘಟನೆ ಮಾಡ್ತಾರೆ. ಜಾಸ್ತಿ ಪ್ರದೇಶನ ಅವರು ಕನ್ಸಿಡರ್ ಅಥವಾ ಕವರ್ ಅನ್ನೋದು ಮಾಡೋದಿಲ್ಲ. ಮಾರಾಟ ಪ್ರವರ್ತನೆ ಕೌಶಲ್ಯದ ಕೊರತೆ. ಇಲ್ಲೇನಾಗುತ್ತೆ, ಸದಸ್ಯರು ತಾವಾಗಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ಕೊಂಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅದು ಲಿಮಿಟೆಡ್ ಮೆಂಬರ್ಶಿಪ್, ಲಿಮಿಟೆಡ್ ಕವರೇಜ್ ಅಂತಾನೂ ಇಟ್ಕೊಂಡಿರ್ತಾರೆ. ಹೆಚ್ಚು ಪ್ರದೇಶನ ಕವರ್ ಮಾಡುವಂತ ಉದ್ದೇಶ ಇಲ್ಲದೆ ಇರೋದ್ರಿಂದ ಅವರು ಪ್ರಮೋಷನಲ್ ಆಕ್ಟಿವಿಟೀಸ್ ನ ಮಾಡದೇ ಇರಬಹುದು, ಅಥವಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು, ಅಥವಾ ಮಾಡಕ್ ಪ್ರಯತ್ನ ಪಟ್ಟರು ಅವರಿಗೆ ಹಣಕಾಸಿನ ಒಂದು ನೆರವು ತುಂಬಾ ಕಡಿಮೆ ಇರುತ್ತೆ. ನಂತರ ವೃತ್ತಿಪರ ನಿರ್ವಹಣೆಯ ಕೊರತೆ. ಇಲ್ಲೇನಾಗುತ್ತೆ,
ಅವರು ಉದ್ದೇಶ ಏನಿದೆ ಖರ್ಚು ಕಡಿಮೆ ಮಾಡಬೇಕು. ಸೊ ಆದ್ರಿಂದ ಏನ್ ಮಾಡ್ತಾರೆ, ತುಂಬಾ ಪ್ರೊಫೆಷನಲ್ಸ್ ನ ಅವರು ಅಂದ್ರೆ ವೃತ್ತಿಪರ ವ್ಯಕ್ತಿಗಳನ್ನ ಅವರು ಈ ಸಂಸ್ಥೆಗಳ ನಿರ್ವಹಣೆಗೆ ತಗೊಳ್ಳೋದಿಲ್ಲ. ಅವರ ಮೆಂಬರ್ಸ್ ನಲ್ಲೇ ಯಾರಾದ್ರೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ತಿಳ್ಕೊಂಡಿರೋರಿಗೆ ಅಥವಾ ಕಡಿಮೆ ಹಣಕ್ಕೆ ಕೆಲಸಕ್ಕೆ ಬರೋರಿಗೆ ಅವ್ರು ತಗೊಳ್ಳೋದ್ರಿಂದ ವೃತ್ತಿಪರ ನಿರ್ವಹಣೆಯ ಒಂದು ಲಾಭ ಅನ್ನೋದು ಅವ್ರಿಗೆ ಸಿಗೋದಿಲ್ಲ. ಇಲ್ಲಿ ಅಧಿಕ ನಿರ್ವಹಣಾ ವೆಚ್ಚಗಳಾಗುತ್ತೆ. ಯಾಕಂದ್ರೆ ಎಲ್ಲಾ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಮೀಟಿಂಗ್ಗಳು ನಡೆಯುತ್ತೆ, ಮೀಟಿಂಗ್ ನಡೆದಾಗ ಅದೇ ಖರ್ಚುಗಳಿರುತ್ತೆ. ಜೊತೆಗೆ ನೀವು ಉದ್ದರಿ ಅಂತ ಹೇಳಿದ್ರೆ ಸಾಲಗಳನ್ನ ನೀಡಬೇಕಾಗುತ್ತೆ. ಅಲ್ಲಿ ಕೂಡ ಬಡ್ಡಿಯನ್ನ ನೀವು ಕಡಿಮೆ ದರದಲ್ಲಿ ಚಾರ್ಜ್ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಸಿಬ್ಬಂದಿಗಳು ಅಪ್ರಾಮಾಣಿಕವಾಗಿ ಏನಾದ್ರು ನಡ್ಕೊಂಡ್ರೆ ಏನಾಗುತ್ತೆ, ಅವರು ಕೂಡ ನಷ್ಟಗಳು ಸಂಭವಿಸುತ್ತೆ. ಬಹುಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿ ಈ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪಗಳು ಜಾಸ್ತಿ ಆಗ್ತವೆ. ಸೊ ಇದರಿಂದ ಏನಾಗುತ್ತೆ, ಅನವಶ್ಯಕವಾಗಿ ವ್ಯವಹಾರದಲ್ಲಿ ತೊಂದರೆಗಳಾಗ್ತದೆ, ನಿರ್ಧಾರಗಳು ಸರಿಯಾಗಿ ಆಗೋದಿಲ್ಲ. ಸೊ ಈ ಎಲ್ಲ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಈಗ ಮುಂದಿನದು ಮಾರುವ ಸರಕಿನ ಆಧಾರ ಅಂತ ಹೇಳಿದ್ರೆ ಇದು ಎರಡನೇ ವರ್ಗೀಕರಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಒಂದು ವಸ್ತುಗಳು ಅಥವಾ ಸರಕು ಸೇವೆಗಳನ್ನ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಅಂಗಡಿಗಳೇನಿರ್ತವೆ, ಅಂಗಡಿ ಮುಂಗಟ್ಟುಗಳು ಯಾವ ರೀತಿಯ ಸರಕು ಸೇವೆಗಳನ್ನ ಅವರು ಮಾರಾಟ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ನಾವು ಅಂಗಡಿ ಮುಂಗಟ್ಟುಗಳನ್ನ 8 ವಿಧಗಳಾಗಿ ವಿಭಜನೆ ಮಾಡಿರ್ತೀವಿ. ಆ 8 ರೀತಿಯ ಅಂಗಡಿಗಳ ಮೇಲೆ ಡಿಸ್ಕಷನ್ ಅನ್ನು ನಾವು ಈಗ ನೋಡೋಣ. ಈಗ ಮುಂದಿನ ವರ್ಗೀಕರಣ ಮಾರುವ ಸರಕಿನ ಆಧಾರದ ಮೇಲೆ, ಮರ್ಚೆಂಡೈಸ್ ಬೇಸ್ಡ್ ರಿಟೇಲಿಂಗ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಂಗಡಿ ಮುಂಗಟ್ಟುಗಳು ಅಥವಾ ಸಂಸ್ಥೆಗಳು ಎಷ್ಟು ವಿಶಾಲ ಶ್ರೇಣಿಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಪ್ರದರ್ಶಿಸಿ ಮಾರಾಟ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಅಂಗಡಿಗಳನ್ನ ನಾವು ವರ್ಗೀಕರಣ ಮಾಡಿರ್ತೇವೆ. ಎಷ್ಟು ವೆರೈಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಅವರು ಕೊಡ್ತಾರೆ ಅನ್ನೋದ್ರ ಮೇಲೆ ಇದಿರುತ್ತೆ. ಮೊದಲನೇದು ಬಂದು ಅನುಕೂಲ ಅಂಗಡಿಗಳು ಅಥವಾ ಅನುಕೂಲಕರ ಅಂಗಡಿಗಳು, ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ನಾವು ಕರಿತೀವಿ. ಇದು ಸಾಮಾನ್ಯವಾಗಿ ನೋಡಿರ್ತೀರಾ ನೀವು, ಸಿಟಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಈ ಅಂಗಡಿಗಳು ತುಂಬಾ ಸಣ್ಣದಾಗಿದ್ದು ವಸತಿ ಪ್ರದೇಶಗಳಿಗೆ, ನಿಮ್ಮ ಮನೆಗಳಿಗೆ ತುಂಬಾ ಸಮೀಪದಲ್ಲಿ ಇರುತ್ತೆ. ಇವು ಸ್ಥಳೀಯ ಅಂದ್ರೆ ಲೋಕಲ್ ಡಿಮ್ಯಾಂಡ್ಸ್ ಅಥವಾ ಡೈಲಿ ರಿಕ್ವೈರ್ಮೆಂಟ್ಸ್, ಸ್ಥಳೀಯ ಮತ್ತು ದೈನಂದಿನ ಅವಶ್ಯಕತೆಗಳನ್ನ ಒದಗಿಸಿಕೊಡುತ್ತೆ. ಇದು ಬೇರೆ ರೀತಿ ಚಿಲ್ಲರೆ ಅಂಗಡಿಗಳಿಗೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇವು ಹಲವು ಸಂದರ್ಭಗಳಲ್ಲಿ ದಿನದ 24 ಗಂಟೆಗಳ ಕಾಲ ಕೂಡ ತೆರೆದಿರುತ್ತೆ. ಎಕ್ಸಾಂಪಲ್ಸ್ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿದೆ. 24/7, 7-Eleven, ಲಿಟಲ್ ಇಂಡಿಯನ್ ಸ್ಟೋರ್, ಇಂಡಿಯನ್ ಗ್ರಾಸರಿ. ಕೊನೆಯ 2 ಆಲ್ರೆಡಿ ಇಂಡಿಯಾದಲ್ಲಿದೆ. ಸಾಮಾನ್ಯವಾಗಿ ನಿಮಗೆ ತುಂಬಾ 24/7 ಅಂತ ಹೇಳಿದ್ರೆ ತುಂಬಾ ಮೇಜರ್ ಸಿಟೀಸ್ ನಲ್ಲಿ ಇದೆಲ್ಲ ಕಂಡು ಬರುತ್ತೆ. ಇಂಡಿಯಾದಲ್ಲೂ ಕೂಡ ಈಗ 7-Eleven ಅನ್ನೋ ಸಂಸ್ಥೆ ಆಲ್ರೆಡಿ ಕೆಲವು ಶಾಪ್ಗಳನ್ನ ಓಪನ್ ಮಾಡಿದ್ದಾರೆ. ಬೇರೆ ಸಂಸ್ಥೆಗಳು ಶುರು ಆಗಬಹುದು ಹತ್ರದಲ್ಲೇ. ಈಗ ಈ ಅಂಗಡಿಗಳ ಅನುಕೂಲಗಳೇನಿದೆ, ಈ ಅನುಕೂಲಗಳು ಏನು ಅಂತ ಹೇಳಿದ್ರೆ, ಸಾಮೀಪ್ಯತೆ ಅಂತ ಹೇಳಿದ್ರೆ ಇದೇನಾಗುತ್ತೆ, ನಮ್ಮ ಮನೆಗಳಿಗೆ ತುಂಬಾ ಹತ್ತಿರದಲ್ಲಿ ಇರುತ್ತೆ. ವಾಸಕ್ಕೆ ಯೋಗ್ಯವಾದಂತಹ ನಿವಾಸಗಳು ಅಥವಾ ಬಡಾವಣೆಗಳಲ್ಲಿ ಇವು ಕಂಡು ಬರುತ್ತವೆ. ಸ್ಥಳೀಯ ಗ್ರಾಹಕರ ಅಗತ್ಯತೆಗಳನ್ನ ಪೂರೈಕೆ ಮಾಡುತ್ತೆ. ಮೂರನೇದು, ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡುತ್ತೆ. ಇಂಥ ಅಂಗಡಿಗಳೇನಾಗುತ್ತೆ 24/7 ಇರೋದ್ರಿಂದ ಅಂಗಡಿಯನ್ನು ನೋಡ್ಕೊಳ್ಳಿಕ್ಕೆ ಹೆಚ್ಚಿನ ಸಂಖ್ಯೆಯ ಸ್ಟಾಫ್ ಅವಶ್ಯಕತೆ ಇದೆ. ಸೊ ಏನ್ ಮಾಡ್ತಾರೆ ಇವರು, ಯಾವ ಟೈಮ್ಗಾರು ಬರಬೇಕು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಸ್ಥಳೀಯರಿಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾರೆ ಉದ್ಯೋಗದಲ್ಲಿ. ನಂತರ ಕಡಿಮೆ ಬಂಡವಾಳ ಮತ್ತೆ ಪರಿಶ್ರಮ. ಇದು ಸಣ್ಣ ಮಟ್ಟದಲ್ಲೇ ನಡೆಯೋದ್ರಿಂದ ಈ ಅಂಗಡಿಗಳು ಬಂಡವಾಳ ತುಂಬಾ ಕಡಿಮೆ ಇರುತ್ತೆ, ಪರಿಶ್ರಮ ಕೂಡ ಕಡಿಮೆ ಇರುತ್ತೆ. ಬೆಲೆ ನಿರ್ಧಾರ, ದಾಸ್ತಾನು ಮತ್ತು ಮಾರಾಟ ಷರತ್ತುಗಳಲ್ಲಿ ಸ್ವಾತಂತ್ರ್ಯ. ಇದು ಕೂಡ ಸ್ವತಂತ್ರ ಅಂಗಡಿಗಳ ತರ ಏನಾಗುತ್ತೆ ಅಂದ್ರೆ, ಬೆಲೆ ಎಷ್ಟಲ್ಲಿ ಮಾರಾಟ ಮಾಡಬೇಕು, ಎಷ್ಟು ಸ್ಟಾಕ್ ಇಟ್ಕೋಬೇಕು, ಯಾವ ಒಂದು ಷರತ್ತುಗಳಲ್ಲಿ ನಾನು ವಸ್ತುಗಳನ್ನ ಮಾರಾಟ ಮಾಡಬೇಕು ಅನ್ನೋ ಸಂಪೂರ್ಣವಾದ ಒಂದು
ಹಕ್ಕು ಸ್ವಾತಂತ್ರ್ಯ ಈ ಸಂಸ್ಥೆಗಳಿಗೆ ಇರುತ್ತೆ. ಏನು ಅನುಕೂಲಗಳಿದೆ? ದೀರ್ಘಾವಧಿಯ ಕೆಲಸದ ವೇಳೆ ಹೇಳಿರೋ ಪ್ರಕಾರ 24/7 ಹಲವು ಸಂದರ್ಭಗಳಲ್ಲಿ ಈ ಒಂದು ಸಮಯವನ್ನು 24 ಗಂಟೆನೂ ಅವರು ಅಂಗಡಿಯನ್ನು ತೆಗೆದಿರೋ ಅವಶ್ಯಕತೆ ಇರೋದ್ರಿಂದ ತುಂಬಾ ದೀರ್ಘಾವಧಿಯ ಕೆಲಸ ಅವ್ರಿಗಿರುತ್ತೆ. ಅಪರಾಧಿಗಳು ಮತ್ತು ಕಳ್ಳಕಾಕರಿಂದ ದಾಳಿಯ ಸಾಧ್ಯತೆ. ಇದು ರಾತ್ರಿ ಎಲ್ಲ ಓಪನ್ ಆಗಿರೋದ್ರಿಂದ ಅಂಗಡಿಗಳು ಹಲವು ಸಂದರ್ಭಗಳಲ್ಲಿ ಕಳ್ಳರು ಮತ್ತೆ ದರೋಡೆಕೋರರು ಆ ಒಂದು ಅಂಗಡಿಗಳಿಗೆ ನುಗ್ಗಿ ತೊಂದರೆ ಕೊಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ದಾಸ್ತಾನುಗಳ ನಷ್ಟದ ಸಾಧ್ಯತೆ. ಇವ್ರೇನ್ ಮಾಡ್ಬೇಕು, 24 ಗಂಟೆಗಳ ಕಾಲ ಓಪನ್ ಮಾಡಿರ್ಬೇಕು, ಕಸ್ಟಮರ್ಸ್ಗೆ ಯಾವಾಗಾದ್ರು ಬಂದಾಗ್ಲೂ ಸರ್ವಿಸ್ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ, ಕೆಲವು ಸಂದರ್ಭಗಳಲ್ಲಿ ದಾಸ್ತಾನು ಜಾಸ್ತಿ, ಸ್ಟಾಕ್ ಅನ್ನೋದನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ಮಾರುಕಟ್ಟೆಯಲ್ಲಿ ಏನಾದ್ರು ಬದಲಾವಣೆ ಆಯ್ತು, ಬಳಕೆಗಳಲ್ಲಿ ಕಸ್ಟಮರ್ಸ್ ನ ಟೇಸ್ಟ್ ಪ್ರಿಫರೆನ್ಸಸ್ ಅಲ್ಲಿ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಆ ಸ್ಟಾಕ್ಗಳೆಲ್ಲ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೊನೆಯದಾಗಿ ಹೆಚ್ಚಿನ ಬೆಲೆಗೆ ಮಾರಾಟ. ನೀವು ಗಮನಿಸಿದ್ರೆ ಈ 24/7 ಅಂಗಡಿಗಳು ಓಪನ್ ಇರಬೇಕು, ಅದಕ್ಕೆ ಹೆಚ್ಚು ಸಂಖ್ಯೆಯ ಜನರನ್ನ ಕೆಲಸಕ್ಕೆ ತಗೊಳ್ಬೇಕಾಗತ್ತೆ. ಎಲ್ಲ ರೀತಿಯ ಖರ್ಚುಗಳು ಜಾಸ್ತಿ, ಮೇಂಟೆನೆನ್ಸ್ ಇಂದ ಹಿಡಿದು ಕರೆಂಟ್ ಬಿಲ್ ಎಲ್ಲಾನು ಕೂಡ ಜಾಸ್ತಿ ಇರೋದ್ರಿಂದ ಅವ್ರು ಹೆಚ್ಚಿಗೆ ಬೆಲೆಗೆ ಅವರು ಮಾರಾಟ ಮಾಡ್ತಾರೆ. ಇದೇನಾಗುತ್ತೆ, ಕೊಂಡ್ಕೊಳ್ಳೋರ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆದ್ರೂ ಎಲ್ಲಾ ಸಮಯದಲ್ಲೂ ಓಪನ್ ಇರೋದ್ರಿಂದ ಇದು ತುಂಬಾ ಉಪಯೋಗಿಕರ ರೀತಿಯ ಅಂಗಡಿಗಳಾಗಿರುತ್ತೆ. ಮುಂದಿನದ್ದು ಸೂಪರ್ ಮಾರುಕಟ್ಟೆಗಳು. ಇವು ಏನಂತ ಹೇಳಿದ್ರೆ ಕಡಿಮೆ ಲಾಭದಲ್ಲಿ ಹೆಚ್ಚು ವಸ್ತುಗಳನ್ನ ಮಾರಾಟ ಮಾಡಬೇಕು ಅನ್ನೋ ಸಂಸ್ಥೆಗಳಿವು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ರೀತಿ ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತಹ ಈ ಬೃಹತ್ ಗಾತ್ರದ ಚಿಲ್ಲರೆ ವ್ಯಾಪಾರಿ ಅಂಗಡಿಗಳು ಇವಾಗಿರುತ್ತೆ. ಇಲ್ಲೇನಾಗುತ್ತೆ, ಒಂದೇ ಅಂಗಡಿಯಲ್ಲಿ ನಿಮ್ಮ ಗೃಹ ಬಳಕೆಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಬೆಲೆಗಳು, ಸರಕುಗಳು ಕೂಡ ಎಲ್ಲಾ ರೀತಿಯ ಬೆಲೆಯಲ್ಲೂ ಕೂಡ ನಿಮಗೆ ಸಿಗುತ್ತೆ. ಕಡಿಮೆ ಬೆಲೆಯಿಂದ ಮೀಡಿಯಂ, ಹೈ ರೇಟು ಎಲ್ಲಾ ರೀತಿಯ ಸರಕುಗಳು ನಿಮಗೆ ಒಂದೇ ಕಡೆಗೆ ಸಿಗುತ್ತೆ. ಇಲ್ಲೇನಾಗುತ್ತೆ, ಸ್ವಸಹಾಯ ಸೇವಾ ಪದ್ಧತಿ. ಅಂದ್ರೆ ನೀವೇ ಹೋಗ್ತೀರಾ ಅಂಗಡಿಗೆ, ನಿಮ್ಗೆ ಏನ್ ಬೇಕು ಅಂತ ನೀವೇ ಹುಡುಕಿ ತಗೊಳ್ತೀರಾ, ಹಣವನ್ನು ಪಾವತಿ ಮಾಡಿ ಹೊರಗಡೆ ಬರ್ತೀರಾ ಕೊಂಡ್ಕೊಂಡು. ಇಲ್ಲೇನಾಗಿರುತ್ತೆ, ವಸ್ತುಗಳನ್ನ ರ್ಯಾಕ್ ಅಂತ ಹೇಳಿ ತೆರೆದ ಚರಣಿಗೆ ಅಂತ ಕರೀತಾರೆ, ಅವುಗಳಲ್ಲಿ ಅಟ್ರಾಕ್ಟಿವ್ ಆಗೋ ರೀತಿನಲ್ಲಿ ಅವರು ಜೋಡಣೆ ಮಾಡಿರ್ತಾರೆ. ನಿಮಗೆ ಕೈ ಗಾಡಿಗಳು ಅಂತ ಹೇಳಿದ್ರೆ ಟ್ರಾಲೀಸ್ ಅಂತ ಏನ್ ಕರೀತಾರೆ, ವಸ್ತುಗಳನ್ನ ಹಾಕೊಂಡೋದ್ರೊಳಗಡೆ ತಳ್ಕೊಂಡು ಹೋಗ್ಲಿಕ್ಕೆ ಸುಲಭವಾಗ್ಲಿ ಅಂತ ಟ್ರಾಲಿಗಳನ್ನ ಕೂಡ ಇಟ್ಟಿರ್ತಾರೆ. ನಿಮ್ಗೆ ಏನೇನ್ ಬೇಕು ಎಲ್ಲ ಚಾಯ್ಸ್ ಮಾಡಿ ಆ ಟ್ರಾಲಿಲಿ ಹಾಕೊಂಡು ಬಂದು ಪೇಮೆಂಟ್ಗೆ ಅಂತ, ಪಾವತಿಗೆ ಅಂತ ಒಂದು ಕೌಂಟರ್ ಇಟ್ಟಿರ್ತಾರೆ, ಅಲ್ಲಿ ಅದನ್ನ ಹಣವನ್ನು ಪಾವತಿ ಮಾಡಿ ನೀವು ತಗೊಂಡು ಹೋಗ್ಬೋದು. ನಿಮ್ಗೆ ಯಾವಾಗ ಬೇಕು ಅವಾಗ ಬಂದು ನೀವು ಇದನ್ನ ಕೊಂಡ್ಕೊಳ್ಬಹುದು. ಇಲ್ಲಿ ಏನಾಗುತ್ತೆ, ನಿಗದಿತ ಅವಧಿ ಇರುತ್ತೆ. ಸಾಮಾನ್ಯವಾಗಿ ಬೆಳಿಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೂ ನೀವು ಯಾವುದೇ ಸಂದರ್ಭದಲ್ಲಿ ಕೊಂಡ್ಕೊಳ್ಬಹುದು. ನಿಮ್ಗೆ ಹೆಚ್ಚಿನ ಒಂದು ಚಾಯ್ಸ್ ಅನ್ನೋದು ವಸ್ತುಗಳಲ್ಲಿ ನಿಮ್ಗೆ ಸಿಗುತ್ತೆ. ಎಕ್ಸಾಂಪಲ್ ನ ಗಮನಿಸಿದ್ರೆ ಬಿಗ್ ಬಜಾರ್, ರಿಲಯನ್ಸ್ ಫ್ರೆಶ್ ಸೂಪರ್ ಮಾರ್ಕೆಟ್ಸ್ ನಮ್ಮ ಇಂಡಿಯಾದಲ್ಲಿರುವಂತಹ ಟಾಪ್ ಸೂಪರ್ ಮಾರ್ಕೆಟ್ಸ್ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಸೊ ಅದನ್ನ ನೀವು ನೋಡ್ಕೊಳ್ಬಹುದು. ನಿಮಗೆ ಒಂದು ಮಾಹಿತಿ ಈಗಲೇ ಹೇಳ್ಬಿಡ್ತೀನಿ, ಕೆಲವು ಸಂಸ್ಥೆಗಳು ನಿಮಗೆ ಸೂಪರ್ ಮಾರ್ಕೆಟ್ಸ್ ನಲ್ಲೂ ಹೆಸರಿರುತ್ತೆ, ಅದೇ ಸಂಸ್ಥೆಗಳು ಮುಂದೆ ಬರುವಂತ ಹೈಪರ್ ಮಾರ್ಕೆಟ್ ಅಂತ ಬರುತ್ತೆ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಬರುತ್ತೆ. ಎಲ್ಲಾ ಕಡೆ ಕೆಲವು ಕಡೆ ಏನಾಗುತ್ತೆ, ಈ ಹೆಸರುಗಳು ರಿಪೀಟ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಂಸ್ಥೆಗಳು ಬೇರೆ ಬೇರೆ ನಗರಗಳಲ್ಲಿ ಆ ನಗರಗಳಲ್ಲಿನ ಜನಸಂಖ್ಯೆ ಮತ್ತೆ ಡಿಮ್ಯಾಂಡ್ ಆಧಾರದ ಮೇಲೆ ಅವರ ಪ್ರಮಾಣ, ಶಾಪ್ಗಳ ಸೈಜ್ ಇಂದ ಹಿಡಿದು ಸಿಗುವಂತ ವೆರೈಟಿಗಳನ್ನ ಕೂಡ ಆರ್ಗನೈಸೇಷನ್ ಕೂಡ ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಕೆಲವು ಸಿಟಿಗಳಲ್ಲಿ ಇವು ಸೂಪರ್ ಮಾರ್ಕೆಟ್ ಆಗಿ ಕಾಣುತ್ತೆ, ಕೆಲವು ಸಿಟಿಗಳಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ತರ ಕಾಣುತ್ತೆ, ಕೆಲವು ಸಿಟಿಗಳಲ್ಲಿ ಇವು ಹೈಪರ್ ಮಾರ್ಕೆಟ್ ಗಳಾಗಿ ಕಂಡು ಬರುತ್ತೆ. ಕನ್ಫ್ಯೂಷನ್ ಆಗಬಾರ್ದು, ಆಯ್ತಾ? ಮುಂದೆ ಹೋಗೋಣ. ಸೂಪರ್ ಮಾರ್ಕೆಟ್ಗಳ ಲಕ್ಷಣಗಳೇನಿದೆ, ಸ್ವಸಹಾಯ ಶೈಲಿ, ಸೆಲ್ಫ್ ಹೆಲ್ಪ್ ಸ್ಟೈಲ್. ಅಂದ್ರೆ ನೀವೇ ಹೋಗ್ತೀರಾ, ನೀವು ಹುಡುಕೊಳ್ತೀರಾ, ಇರ್ತಾರೆ ಕೆಲವು ಸ್ಟಾಫ್ ಇರ್ತಾರೆ ನಿಮ್ಗೆ ಗೈಡ್ ಮಾಡ್ಲಿಕ್ಕೆ, ಬಟ್ ನೀವು ಐಟಮ್ಸ್ ನ ತಗೊಂಡು ಟ್ರಾಲಿನಲ್ಲಿ ಹಾಕೊಂಡು ಹೊರಗಡೆ ಬರಬೇಕು. ನಂತರ ಕಡಿಮೆ ಬೆಲೆ. ಇಲ್ಲೇನಂತೆ ಲಾರ್ಜ್ ನಂಬರ್ ಆಫ್ ಐಟಮ್ಸ್ ಮಾರಾಟ ಮಾಡ್ತಾರೆ, ವೆರೈಟಿ ಇರುತ್ತೆ,
ಇವರು ಪ್ರಾಫಿಟ್ ಅನ್ನೋದು ಮಾರ್ಜಿನ್ ತುಂಬಾ ಕಡಿಮೆ ಇರುತ್ತೆ. ಇವ್ರೇನಂದ್ರೆ ಹೆಚ್ಚು ಮಾರಾಟ ಮಾಡಿ ಕಡಿಮೆ ಬೆಲೆಯಲ್ಲಿ ಮಾರಿ ಏನಂದ್ರೆ ಹೆಚ್ಚು ಲಾಭನ ಮಾಡಬೇಕು ಅಂತ ಹೇಳ್ತಾರೆ. ಇವರು ಜಾಸ್ತಿ ಬೆಲೆ ಇಟ್ಟು ಲಾಭ ಜಾಸ್ತಿ ಮಾಡೋಕೆ ಉದ್ದೇಶ ಇಲ್ಲ, ಹೆಚ್ಚು ಮಾರಾಟ ಮಾಡಿ ಲಾಭ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಇರ್ತಾರೆ. ಇಲ್ಲಿ ಏನು ಮಾರಾಟ ಆಗುತ್ತೆ ಎಲ್ಲನೂ ಕ್ಯಾಶ್ ಅಂಡ್ ಕ್ಯಾರಿ, ನಿಮ್ಗೆ ನಗದಿನ ರೂಪದಲ್ಲೇ ನಡಿಬೇಕು. ನಿಮ್ಗೆ ಸಾಲ ಕ್ರೆಡಿಟ್ ಅನ್ನೋದು ಇರೋದಿಲ್ಲ. ನಿಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ಗಳಿದ್ರೆ ನಿಮ್ದೆ ಬೇರೆ ಸಂಸ್ಥೆಗಳದ್ದು ಅದನ್ನ ಬಳಕೆ ಮಾಡಬಹುದು, ಅಲ್ಲಿ ನಿಮ್ಗೆ ಕ್ರೆಡಿಟ್ ಅನ್ನೋದು ಸಿಗೋದಿಲ್ಲ. ಮುಂದೆ ನಿಮಗೆ ವಿಶಾಲವಾದ ಶ್ರೇಣಿ ಮತ್ತು ವೈವಿಧ್ಯಮಯ ಸರಕುಗಳು, ತುಂಬಾ ಲಾರ್ಜ್ ರೇಂಜ್ ಆಫ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಇಲ್ಲಿ ಕಡಿಮೆ ನಿರೀಕ್ಷಿತ ಲಾಭ, ಆಲ್ರೆಡಿ ಹೇಳಿರೋ ಪ್ರಕಾರ ಬೆಲೆ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಅವ್ರ ಲಾಭ ಕೂಡ ಅವ್ರಿಗೆ ತುಂಬಾ ಕಡಿಮೆ ಇರುತ್ತೆ. ಈಚ್ ಪ್ರಾಡಕ್ಟ್ ನಲ್ಲಿ ಕಡಿಮೆ ಇರುತ್ತೆ ಲಾಭ, ಬಟ್ ಓವರ್ ಆಲ್ ಬಿಸ್ನೆಸ್ ಜಾಸ್ತಿ ಇರೋದ್ರಿಂದ ಅವರಿಗೆ ಪ್ರಾಫಿಟ್ ಅನ್ನೋದು ಹೆಚ್ಚಿಗೆನೆ ಸಿಗುತ್ತೆ. ಬಟ್ ಈಚ್ ಪ್ರಾಡಕ್ಟ್ ಲೈನ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬಂದು ತುಂಬಾ ಕಡಿಮೆ ಇರುತ್ತೆ. ನೆಕ್ಸ್ಟ್ ಕನಿಷ್ಠ ಮಟ್ಟದ ಗ್ರಾಹಕ ಸೇವೆಗಳು. ಇಲ್ಲಿ ಕಸ್ಟಮರ್ಸ್ ತುಂಬಾ ಹೆಚ್ಚಿಗೆ ಸರ್ವಿಸಸ್ ಅಂತ ಅವ್ರು ಕೊಡೋದಿಲ್ಲ. ಅಲ್ಲಿ ಏನಂದ್ರೆ ನೀವೇ ಸೆಲೆಕ್ಷನ್ ಮಾಡ್ಕೊಳ್ಬೇಕು, ನೀವೇ ತಗೊಂಡ್ ಬಂದು ಬಿಲ್ ಮಾಡಿಸ್ಕೊಂಡು ನೀವೇ ತಗೊಂಡ್ ಹೋಗ್ಬೇಕು. ತುಂಬಾ ರೇರ್ ಕೇಸಸ್ ಅಲ್ಲಿ ನಿಮ್ಗೆ ಡೋರ್ ಡೆಲಿವರಿ ಅನ್ನೋದನ್ನ ಒಂದು ಲಿಮಿಟ್ ಕ್ರಾಸ್ ಆದ್ರೆ ಮಾತ್ರ ಕೊಡ್ತಾರೆ. ಅದನ್ನ ಬಿಟ್ರೆ ನಿಮ್ಗೆ ಜಾಸ್ತಿ ಕಸ್ಟಮರ್ ಸರ್ವಿಸಸ್ ಇರೋದಿಲ್ಲ. ಇಲ್ಲಿ ನಿಮ್ಗೆ ಮಾರಾಟ ಒತ್ತಡ ಇರೋದಿಲ್ಲ. ನೀವು ಅಂಗಡಿಗೆ ಹೋಯ್ತು ಅಂದ್ರೆ ನೀವು ತಗೊಳ್ಳೇಬೇಕು ಅಂತ ಪ್ರೆಷರ್ ಅಂತ ಹಾಕೋದಿಲ್ಲ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಳ್ತೀರಾ, ಇಲ್ಲಾನ ಹೊರಗಡೆ ಬರ್ತೀರಾ. ಯಾರು ಏನ್ ತಗೊಳ್ತೀರಾ ಏನ್ ತಗೊಳ್ಳೋದಿಲ್ಲ ಯಾರು ಕೇಳೋಕೆ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಸಂವೇಷ್ಟನೆ ವಿಶೇಷ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ ಅನುಕೂಲಗಳು ಏನೇನಿದೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅಂದ್ರೆ, ನಿಮ್ಗೆ ಕಡಿಮೆ ಬೆಲೆ, ಹೇಳಿರೋ ಪ್ರಕಾರ ಬೆಲೆಗಳು ತುಂಬಾ ಕಡಿಮೆ ಇರುತ್ತೆ. ಎರಡನೇದು ಒತ್ತಡವಿಲ್ಲದ ಆಯ್ಕೆ, ನಿಮ್ಗೆ ಯಾರು ಕೇಳೋದಿಲ್ಲ ಇಷ್ಟರಲ್ಲಿ ಇಷ್ಟು 10 ನಿಮಿಷದಲ್ಲೇ ತಗೊಳ್ಬೇಕು 15 ನಿಮಿಷದಲ್ಲಿ ತಗೊಳ್ಬೇಕು ಅಂತ ಏನು ನಿಮ್ಗೆ ಯಾರು ಹೇಳೋದಿಲ್ಲ. ಇಲ್ಲ ತಗೊಳ್ಳೇಬೇಕು ಅಂತಾನು ಏನಿಲ್ಲ, ನಿಮ್ ಚಾಯ್ಸ್ ಇರುತ್ತೆ, ಬೇಕಾದ್ರೆ ತಗೊಳ್ತೀರಾ ಇಲ್ಲಾಂದ್ರೆ ಹೊರಗಡೆ ಬರ್ತೀರಾ. ಕಡಿಮೆ ನಿರ್ವಹಣಾ ವೆಚ್ಚಗಳು, ಹೇಳಿರೋ ಪ್ರಕಾರ ಕಸ್ಟಮರ್ಸ್ ಯಾರು ಇಂಟರ್ಫಿರೆನ್ಸ್ ಜಾಸ್ತಿ ಇಲ್ಲ, ಡೈರೆಕ್ಷನ್ ಜಾಸ್ತಿ ಇಲ್ಲ, ಜೊತೆಗೆ ನಿಮಗೆ ಕಸ್ಟಮರ್ ಸರ್ವಿಸಸ್ ಜಾಸ್ತಿ ಇವ್ರು ಕೊಡದೇ ಇರೋದ್ರಿಂದ ಈ ಸೂಪರ್ ಮಾರ್ಕೆಟ್ಸ್ ನಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ. ವೈಡ್ ವೆರೈಟಿ ಆಫ್ ಗೂಡ್ಸ್ ಇವರು ಸೇಲ್ ಮಾಡೋದ್ರಿಂದ ನಿಮಗೆ ಅವರಿಗೆ ಓವರ್ ಆಲ್ ಕಾಸ್ಟ್ ಬಂದು ತುಂಬಾ ಕಡಿಮೆ ಇರುತ್ತೆ. ನೆಕ್ಸ್ಟ್ ವೈವಿಧ್ಯಮಯ ಸರಕುಗಳು, ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂದ್ರೆ ನಿಮಗೆ ಹಲವಾರು ರೀತಿಯ ಸರಕುಗಳು, ಹಲವಾರು ವೆರೈಟಿ, ಹಲವಾರು ಬ್ರ್ಯಾಂಡ್ಸ್ಗಳು ನಿಮ್ಗೆ ಒಂದೇ ಕಡೆಗೆ ಸಿಗುತ್ತೆ. ಅನಾನುಕೂಲಗಳೇನಿದೆ ಸೂಪರ್ ಮಾರುಕಟ್ಟೆಗಳಲ್ಲಿ, ಸಣ್ಣ ಚಿಲ್ಲರೆ ವ್ಯಾಪಾರಿಗಳ ನಿರ್ಗಮನ ಅಂತ ಹೇಳಿದ್ರೆ, ಈ ಸಂಸ್ಥೆಗಳು ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ವೈವಿಧ್ಯಮಯ ಸರಕುಗಳನ್ನ ಒದಗಿಸಿಕೊಡೋದ್ರಿಂದ ಸಮೀಪದಲ್ಲಿರುವಂತಹ ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರಿಗಳಿಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಹಲವು ಸಂದರ್ಭಗಳಲ್ಲಿ ಆ ಸಂಸ್ಥೆಗಳು ಮಾರಾಟ ಲಾಭ ಇಲ್ಲದೆ ಮುಚ್ಚಬೇಕಾದ ಸಂದರ್ಭಗಳು ಬರುತ್ತೆ. ಸೊ ಅದಕ್ಕೇನಾಗುತ್ತೆ, ಅವುಗಳ ನಿರ್ಗಮನ ಆಗ್ಬೋದು, ಎಕ್ಸಿಟ್ ಅನ್ನೋದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಧಿಕ ವಾಹನ ದಟ್ಟತೆ, ಏನಾಗುತ್ತೆ ತುಂಬಾ ದೊಡ್ಡದಾಗಿರುತ್ತೆ ಶಾಪ್ಸ್, ಮೇನ್ ರೋಡ್ಸ್ ಗಳಲ್ಲಿ ನಾರ್ಮಲ್ ಆಗಿ ಕಂಡು ಬರುತ್ತೆ. ಜೊತೆಗೆ ಜಾಸ್ತಿ ಜನ ಸಂಜೆ ಹೊತ್ತಿನಲ್ಲಿ ಇರ್ಬೋದು, ಸಂಡೇಸ್ ಇರ್ಬೋದು, ಅವರು ಜಾಸ್ತಿ ಜನ ಹೋಗಿ ಶಾಪಿಂಗ್ ಮಾಡೋದ್ರಿಂದ ಕೆಲಸಗಳಿಂದ ಬಂದು ಬಿಡುವಾಗಿದ್ದಾಗ ಯಾವ ಪರ್ಚೇಸ್ ಮಾಡ್ತಾರೆ, ಆ ಸಂದರ್ಭಗಳಲ್ಲಿ ಅವ್ರ ವಾಹನಗಳನ್ನ ತಂದಾಗ ಪಾರ್ಕಿಂಗ್ ಅನ್ನೋದು ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅವಾಗ ವಾಹನ ದಟ್ಟಣೆ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಧಿಕ ಸ್ಥಳ ಮತ್ತು ಬಂಡವಾಳದ ಅವಶ್ಯಕತೆ, ಹೇಳಿರೋ ಪ್ರಕಾರ ಸೂಪರ್ ಮಾರ್ಕೆಟ್ಗಳು ತುಂಬಾ ದೊಡ್ಡದಾಗಿರ್ತವೆ, ಅವುಗಳಿಗೆ ದೊಡ್ಡದಾದ ಜಾಗ ಬೇಕಾಗತ್ತೆ. ಅದಕ್ಕೆ ದೊಡ್ಡ ಜಾಗ ಬೇಕು ಅಂತ ಹೇಳಿದ್ರೆ ನೀವು ಬಂಡವಾಳ ಕೂಡ ಜಾಸ್ತಿ ಇಡಬೇಕು. ಜೊತೆಗೆ ಸರಕು ಸೇವೆಗಳು ತುಂಬಾ ವೆರೈಟೀಸ್ ನ ನಿಮಗೆ ಕೊಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಬಂಡವಾಳದ ಅವಶ್ಯಕತೆ ಅನ್ನೋದು ಈ ಎಲ್ಲಾ ರೀತಿನಲ್ಲಿ ಜಾಸ್ತಿ ಅನ್ನೋದು ಇರುತ್ತೆ. ಮುಂದಿನ ರೀತಿಯ ಅಂಗಡಿಗಳು ಅಂತ ಹೇಳಿದ್ರೆ ಹೈಪರ್ ಮಾರುಕಟ್ಟೆಗಳು, ಹೈಪರ್ ಮಾರ್ಕೆಟ್ಸ್ ಅಂತ ಕರೀತಾರೆ. ಇವುಗಳು ಕೂಡ ಸೂಪರ್ ಮಾರ್ಕೆಟ್ಸ್ ಗಳ ತರನೇ ಒಂದೇ ಸೂರಿನಡಿ ಹಲವಾರು ವೈವಿಧ್ಯವಾದ ಸರಕುಗಳನ್ನ, ಶಾಪಿಂಗ್ ಅವಶ್ಯಕತೆಗಳನ್ನ ಪೂರೈಸುತ್ತೆ. ಏನು ಅಂತ ಹೇಳಿದ್ರೆ ಸೂಪರ್ ಮಾರ್ಕೆಟ್ಗಳಿಗೂ ಇವಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇವು ಸೂಪರ್ ಮಾರ್ಕೆಟ್ಗಳಿಗಿಂತ ತುಂಬಾ ದೊಡ್ಡದಾಗಿರ್ತವೆ. ಇವರ ಸ್ಕೇಲ್ ಆಫ್ ಆಪರೇಷನ್ಸ್ ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ದೊಡ್ಡದಾದ ಸ್ಥಳ ಇರುತ್ತೆ, ವೆರೈಟಿ ಜಾಸ್ತಿ ಇರುತ್ತೆ. ಇನ್ನೂ ಮುಖ್ಯವಾದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಸಂಸ್ಥೆಗಳು, ಈ ವ್ಯಾಪಾರಿ ಮಳಿಗೆಗಳು
ಬರೀ ಗೃಹೋಪಯೋಗಿ ವಸ್ತುಗಳಷ್ಟೇ ಅಲ್ಲ, ಬೇರೆ ರೀತಿಯ ವಸ್ತುಗಳು ಅಂತ ಹೇಳಿದ್ರೆ ವ್ಯಾಯಾಮಕ್ಕೆ ಬೇಕಾಗಿರುವಂತಹ ಉಪಕರಣಗಳು, ವಸ್ತ್ರಗಳು, ಉಡುಪುಗಳು, ವಿದ್ಯುನ್ಮಾನ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ ಗೂಡ್ಸ್, ಬುಕ್ಸ್ ಜೊತೆಗೆ ಲಾರ್ಜ್ ಕ್ವಾಂಟಿಟಿ ಡೇ ಟು ಡೇ ರಿಕ್ವೈರ್ಮೆಂಟ್ಸ್ ಕೂಡ ಇವು ಮಾರಾಟ ಮಾಡ್ತವೆ. ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಏನಂತ ಹೇಳಿದ್ರೆ, ಈ ಮಾರುಕಟ್ಟೆಗಳಲ್ಲಿ ನಿಮಗೆ ಉಪಹಾರ ಕೇಂದ್ರಗಳು ಕೂಡ ಇರುತ್ತೆ, ಮಕ್ಕಳಿಗೆ ಮನರಂಜನಾ ವಿಭಾಗ ಕೂಡ ಇರುತ್ತೆ, ಕಾಫಿ ಟೀ ಅನ್ನೋದು ಸಿಗುತ್ತೆ. ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಸಿನಿಮಾ ಹಾಲ್ಗಳು, ಎಂಟರ್ಟೈನ್ಮೆಂಟ್ಗಳು ಕೂಡ ಇಲ್ಲಿ ಇರುತ್ತೆ. ಅದು ಇದಕ್ಕೂ ಮತ್ತೆ ಸೂಪರ್ ಮಾರ್ಕೆಟ್ಸ್ಗೆ ಇರುವಂತಹ ವ್ಯತ್ಯಾಸ. ಹೆಚ್ಚಿಗೆ ಒಂದು ಫೆಸಿಲಿಟೀಸ್ಗಳು ಇಲ್ಲಿ ಇರುತ್ತೆ ನಿಮ್ಗೆ. ಸೊ ನಿಮ್ಗೆ ಎಕ್ಸಾಂಪಲ್ಸ್ ಕೊಡ್ಬೇಕು ಅಂದ್ರೆ ಡಿ ಮಾರ್ಟ್, ಹೈಪರ್ ಸಿಟಿ. ಇದೇ ರೀತಿ ನೀವು ಬೆಂಗಳೂರಿಗೆ ಅಂತ ಹೋದಾಗ ದೊಡ್ಡ ದೊಡ್ಡ ಮಾಲ್ಸ್ಗಳಿದೆ. ಯಾವ್ದಾವ್ದು ಅಂತ ಹೇಳಿದ್ರೆ ನಿಮ್ಗೆ ಸೆಂಟ್ರಲ್ ಮಾಲ್ ಇರ್ಬೋದು, ಓರಿಯನ್ ಮಾಲ್ ಇರ್ಬೋದು. ಅಲ್ಲಿ ನೀವು ಹೋದಾಗ ಏನಾಗುತ್ತೆ, ನಿಮ್ಗೆ ಈ ಒಂದು ಫೆಸಿಲಿಟಿಗಳು ಕಂಡು ಬರುತ್ತೆ. ನಾನು ಆಲ್ರೆಡಿ ನೀವು ಹೇಳಿರೋ ಪ್ರಕಾರ ಕೆಲವು ಸಂಸ್ಥೆಗಳು ಕೆಲವು ನಗರಗಳಲ್ಲಿ ಸೂಪರ್ ಮಾರ್ಕೆಟ್ಗಳಾಗಿರ್ತವೆ, ಕೆಲವು ನಗರಗಳಲ್ಲಿ ಹೈಪರ್ ಮಾರ್ಕೆಟ್ ಆಗಿ ಕೂಡ ಅವು ವರ್ಕ್ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ಬಿಗ್ ಬಜಾರು, ಸೊ ರಿಲಯನ್ಸ್ ಕೂಡ ಆಗುತ್ತೆ, ಸ್ಪಾರ್ ಮಾರ್ಕೆಟ್, ಸ್ಪೆನ್ಸರ್ಸ್. ಸೊ ಈ ರೀತಿ ಸ್ಟಾರ್ ಬಜಾರ್ ಆ ತರ ಸಂಸ್ಥೆಗಳು ಬಹಳಷ್ಟು ಹೈಪರ್ ಮಾರ್ಕೆಟ್ಸ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಏನ್ ಅನುಕೂಲಗಳಿರುತ್ತೆ ಹೇಳಿರೋ ಪ್ರಕಾರ, ಒಂದೇ ಸೂರಿನಡಿಯಲ್ಲಿ ನಿಮ್ಗೆ ಹಲವು ಗುಣಮಟ್ಟದ ಅಗತ್ಯ ವಸ್ತುಗಳು ನಿಮ್ಗೆ ಸಿಗುತ್ತೆ. ನಿಮ್ಗೆ ಒಂದೇ ಅಂಗಡಿಯಲ್ಲಿ ಬೇರೆ ರೀತಿಯ ವಸ್ತುಗಳನ್ನ ಕೊಂಡ್ಕೊಳ್ಬಹುದಾದ್ರಿಂದ ನಿಮ್ಗೆ ಹಣ, ಶ್ರಮ ಮತ್ತು ಶಕ್ತಿ ಉಳಿತಾಯ ಆಗುತ್ತೆ. ನೀವು ಅಲ್ಲಿ ಗೃಹೋಪಯೋಗಿ ವಸ್ತುಗಳನ್ನ ಕೊಂಡ್ಕೊಳ್ಬಹುದು, ಬಟ್ಟೆಗಳನ್ನ ಕೊಂಡ್ಕೊಳ್ಬಹುದು, ಎಲೆಕ್ಟ್ರಾನಿಕ್ ಐಟಮ್ಸ್, ಬುಕ್ಸ್, ನೀವು ಊಟವನ್ನ ಕೂಡ ಅಲ್ಲೇ ಮಾಡಬಹುದು, ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಸೊ ಈ ರೀತಿ ಒಂದೇ ಸ್ಥಳದಲ್ಲಿ ಹಲವಾರು ಫೆಸಿಲಿಟಿಗಳು ಸಿಗೋದ್ರಿಂದ ನಿಮ್ಗೆ ತುಂಬಾ ಸೇವ್ ಆಗುತ್ತೆ, ಟೈಮ್, ಎಫರ್ಟ್ ಮತ್ತೆ ಎನರ್ಜಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಏನಾಗುತ್ತೆ, ಅಧಿಕ ಮಾರಾಟ ಇರುತ್ತೆ, ಬೆಲೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ನ್ಯಾಯಯುತವಾಗಿರೋದ್ರಿಂದ ಏನಾಗುತ್ತೆ, ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ಇಲ್ಲೂ ಕೂಡ ಏನಾಗುತ್ತೆ, ನಿಮ್ಗೆ ಸ್ವಸಹಾಯ ಪದ್ಧತಿ ಇರುತ್ತೆ, ಯಾರು ಫೋರ್ಸ್ ಮಾಡೋದಿಲ್ಲ ನಿಮ್ಗೆ ಜಲ್ದಿ ತಗೊಳ್ಬೇಕು, ತಗೊಳ್ಬಾರ್ದು, ಯಾಕೆ ತಗೊಂಡಿಲ್ಲ ಅಂತ ಕೇಳಕ್ ಬರೋದಿಲ್ಲ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಬಹುದು. ಸೊ ಇದು ನಿಮ್ಗೆ ಬೆಂಗಳೂರಿನಲ್ಲಿ ಸಿಗುವಂತಹ ಮಾಲ್, ಓರಿಯನ್ ಮಾಲ್. ಯಾವಾಗ ಸಾಧ್ಯವಾದ್ರೆ ಹೋಗಿ ಬನ್ನಿ. ನಂತರ ಹೈಪರ್ ಮಾರ್ಕೆಟ್ಸ್ ಅನಾನುಕೂಲಗಳು ಏನಿದೆ, ಇಲ್ಲಿ ಸಣ್ಣ ಚಿಲ್ಲರೆ ವ್ಯಾಪಾರಿಗಳ ನಿರ್ಗಮನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವಲ್ಲ. ನಿಮಗೆ ಸೂಪರ್ ಮಾರ್ಕೆಟ್ಸ್ ಇಂದ ಏನೇನು ತೊಂದರೆ ಆಗುತ್ತೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಸಣ್ಣ ಪುಟ್ಟ ಅಂಗಡಿಗಳಿಗೆ ಏನಾಗುತ್ತೆ, ಬಿಸ್ನೆಸ್ ಕಡಿಮೆ ಆಗುತ್ತೆ, ಮುಚ್ಚೋ ಅವಶ್ಯಕತೆ ಬರಬಹುದು. ಅಧಿಕ ವಾಹನ ದಟ್ಟಣೆ ಹೇಳಿರೋ ಪ್ರಕಾರ ಸಂಜೆ ಹೊತ್ತಿನಲ್ಲಿ ಅಥವಾ ರಜಾ ದಿನಗಳಲ್ಲಿ ಇಲ್ಲಿ ಜನರು ಜಾಸ್ತಿ ಆಗಿರೋದ್ರಿಂದ, ವೆಹಿಕಲ್ಸ್ ತರೋದ್ರಿಂದ ಅವರುಗಳು ಅನಾವಶ್ಯಕವಾಗಿ ಟ್ರಾಫಿಕ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅಧಿಕ ಸ್ಥಳ ಮತ್ತು ಬಂಡವಾಳ. ಸೊ ಇದು ಸೂಪರ್ ಮಾರ್ಕೆಟ್ಸ್ ಗಿಂತ ಹೆಚ್ಚಿನ ಬಂಡವಾಳ ಮತ್ತು ಸ್ಥಳದ ಅವಶ್ಯಕತೆ ಇರೋದ್ರಿಂದ ಇವರ ಬಂಡವಾಳದ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ. ಮುಂದಿನದ್ದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ ಏನು? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಕಟ್ಟಡದಲ್ಲಿ ಈ ವಸ್ತುಗಳನ್ನ ಏನ್ ಮಾರಾಟ ಮಾಡ್ತಾರೆ ಅವುಗಳನ್ನ ಹಲವಾರು ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಆಗಿ ಗ್ರೂಪ್ ಮಾಡಿ, ಪ್ರತಿ ಡಿಪಾರ್ಟ್ಮೆಂಟ್ ಅಥವಾ ಪ್ರತಿ ವಿಭಾಗ ಏನಿರುತ್ತೆ, ಒಂದು ಪ್ರತ್ಯೇಕವಾದ ರೀತಿಯ ಸರಕಿನ ವಿಶೇಷವಾದ ಶ್ರೇಣಿಗಳು ಮತ್ತು ಗುಣಲಕ್ಷಣಗಳಲ್ಲಿ ಆಯ್ಕೆಗೆ ಒದಗಿಸಿಕೊಡುತ್ತೆ ಅಂತ ಹೇಳಿದ್ರೆ, ಇರುವಂತಹ ವಸ್ತುಗಳನ್ನ ಅವುಗಳ ಗುಣದ ಆಧಾರದ ಮೇಲೆ ಗ್ರೂಪ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಒಂದು ಡಿಪಾರ್ಟ್ಮೆಂಟ್ ಮಾಡ್ಕೊಳ್ತೀರಾ. ಅಲ್ಲಿ ಏನಾಗುತ್ತೆ, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಆ ವಸ್ತುವಿನಲ್ಲಿ ಏನೇ ವೆರೈಟಿ ಇರುತ್ತೆ ಅಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಒಂದು ನೂಡಲ್ಸ್ ಅಂತ ಹೇಳಿದ್ರೆ, ನೂಡಲ್ಸ್ ಗಳನ್ನೇ ಒಂದ್ ಕಡೆ ಇಟ್ಟಿರ್ತಾರೆ. ಸೊ ಬೇರೆ ಬೇರೆ ಬ್ರ್ಯಾಂಡ್ಸ್ ಏನಿರುತ್ತೆ ಅಲ್ಲಿ ಒಂದೇ ಕಡೆ ನಿಮ್ಗೆ ನೂಡಲ್ಸ್ ಸಿಗುತ್ತೆ. ಅದೇ ರೀತಿನಲ್ಲಿ ನೀವೇನಾದ್ರು ಬಿಸ್ಕೆಟ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ, ಬಿಸ್ಕೆಟ್ಸ್ಗೆ ಅಂತಾನೆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ. ಬೇರೆ ಬೇರೆ ವೆರೈಟಿ ಬಿಸ್ಕೆಟ್ಸ್, ಬೇರೆ ಬೇರೆ ಕಂಪನಿಗಳ ಬಿಸ್ಕೆಟ್ಸ್ ಎಲ್ಲ ಅಲ್ಲಿ ನಿಮ್ಗೆ ಸಿಗುತ್ತೆ. ನೀವು ಅಲ್ಲಿ ಏನ್ ಬೇಕು ಚಾಯ್ಸ್ ಅನ್ನೋದನ್ನ ಮಾಡ್ಕೊಳ್ಬಹುದು. ಇದೇ ರೀತಿ ಪ್ರತಿಯೊಂದು ವಸ್ತುವಿನಲ್ಲೂ ಬೇರೆ ಬೇರೆ ಬ್ರ್ಯಾಂಡ್ಸ್ ಏನಿರುತ್ತೆ ಎಲ್ಲ ಒಂದೇ ಕಡೆ ಸಿಗೋದ್ರಲ್ಲಿ ಡಿಪಾರ್ಟ್ಮೆಂಟ್ ತರ ಅವರು
ಮಾಡ್ತಾರೆ. ಈಗ ನಿಮ್ ಲೈಬ್ರರಿಗಳಲ್ಲಿ ಏನಿರುತ್ತೆ, ಲೈಬ್ರರಿಗಳಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂತಾನೆ ಕೆಲವೊಂದು ಬೀರುಗಳಿಟ್ಟು ಅಲ್ಲಿ ಬುಕ್ಸ್ ನ ಅರೇಂಜ್ ಮಾಡ್ತಾರೆ. ಆರ್ಟ್ಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದೇ ಬುಕ್ಸ್ ನ ಇನ್ನೊಂದು ಬೀರುನಲ್ಲಿ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಏನೇನ್ ಮಾಡ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡ್ತಾರೆ ಅಕಾರ್ಡಿಂಗ್ ಟು ಪ್ರಾಡಕ್ಟ್, ಉತ್ಪನ್ನದ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರೆ, ವಿಭಾಗಗಳಾಗಿ ವಿಂಗಡಣೆ ಮಾಡಿ ಅಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಇದು ನಿಮ್ಗೆ ಒಂದು ಎಕ್ಸಾಂಪಲ್. ಇಲ್ಲಿ ನೋಡಿ, ಬ್ರೆಡ್ಗಳೇ ಒಂದ್ ಕಡೆ ಇದೆ, ಈ ಕಡೆ ಬೇರೆ ರೀತಿಯ ಅವಶ್ಯಕತೆಗಳೇ ಬೇರೆ ಕಡೆ ಇರುತ್ತೆ. ಫ್ರೋಸನ್ ಫುಡ್ ಅಂತ ಕಾಣ್ತಾ ಇದೆ, ಎನರ್ಜಿ ಡ್ರಿಂಕ್ಸ್. ಸೊ ಈ ರೀತಿ ಪ್ರತಿಯೊಂದು ವಿಷಯಗಳನ್ನು ಕೂಡ ಸಪರೇಟ್ ಆಗಿ, ಮಿಲ್ಕ್ ಪ್ರಾಡಕ್ಟ್ಸ್ ಅದನ್ನೇ ಸಪರೇಟ್ ಆಗಿ ಇಟ್ಟಿರ್ತಾರೆ. ಏನಂತಂದ್ರೆ ಪ್ರತಿಯೊಂದನ್ನು ಸಪರೇಟ್ ಆಗಿ ಇಟ್ಟಿರ್ತಾರೆ. ಜ್ಯೂಸ್ಗಳು ಸಪರೇಟ್ ಆಗಿರುತ್ತೆ. ಈ ರೀತಿನಲ್ಲಿ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ವಿಭಾಗೀಯ ಅಂಗಡಿಗಳಿಂದ ಏನ್ ಲಾಭಗಳಿದೆ, ಲಕ್ಷಣಗಳಿದೆ ಅಂತ ನೋಡೋಣ. ಇಲ್ಲಿ ಎಲ್ಲಾ ರೀತಿಯ ಸರಕುಗಳು ಲಭ್ಯವಾಗಿರುತ್ತೆ. ಸೊ ಹೇಳಿರೋ ಪ್ರಕಾರ ಎಲ್ಲಾ ರೀತಿಯ ಸರಕುಗಳನ್ನ ವಿಂಗಡಣೆ ಮಾಡಿ ವಿಭಾಗಗಳಾಗಿ ಅದನ್ನ ಅರೇಂಜ್ಮೆಂಟ್ ಮಾಡಿ ತೋರಿಸೋದ್ರಿಂದ ಎಲ್ಲಾ ರೀತಿಯ ಸರಕುಗಳು ನಿಮಗೆ ಸುಲಭವಾಗಿ ಸಿಗೋಕೆ ಇರುತ್ತೆ. ಸರಕುಗಳ ನಿಯಮಿತ ವರ್ಗೀಕರಣ ಹೇಳಿದ್ದೀನಿ, ಡಿಪಾರ್ಟ್ಮೆಂಟೈಸೇಷನ್ ಆಫ್ ಪ್ರಾಡಕ್ಟ್ಸ್ ಅನ್ನೋದು ಇರುತ್ತೆ. ಪ್ರತಿಯೊಂದು ವಿಭಾಗಕ್ಕೂ ಒಬ್ಬ ವ್ಯವಸ್ಥಾಪಕನಿರ್ತಾನೆ ಅಂತ ಹೇಳಿದ್ರೆ, ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ವಸ್ತುಗಳು ಸಿಗುತ್ತೆ, ಯಾವ್ಯಾವ ಬ್ರಾಂಡ್ಸ್ ಇರುತ್ತೆ, ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಆ ಒಂದು ವಸ್ತು ಇದೆಯಾ ಇಲ್ವಾ, ಮುಂದೆ ಬಂದ್ರೆ ಇಲ್ಲ ಅಂತ ಹೇಳಿದ್ರೆ ಯಾವಾಗ ಸಿಗುತ್ತೆ, ಸೊ ಈ ಎಲ್ಲ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಅಂತ ಪ್ರತಿಯೊಬ್ಬರಿಗೂ ಒಬ್ಬನ ಮ್ಯಾನೇಜರ್ ಆಗಿ ಇಟ್ಟಿರ್ತಾರೆ. ಸೊ ಅವನೇನ್ ಮಾಡ್ತಾನೆ, ನಿಮ್ಮ ಅವಶ್ಯಕತೆಗಳನ್ನ ತಿಳ್ಕೊಳ್ಳೋದಲ್ಲದೆ ಯಾವ್ದಾದ್ರು ಸ್ಟಾಕ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೇಲ್ ಆಗೋಗಿದೆ, ಮುಂದೆ ಬೇಕಾಗುತ್ತೆ ಅಂದಾಗ ಇವನೇನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಆರ್ಡರ್ ನ ಬುಕ್ ಮಾಡಿ ವಸ್ತುಗಳನ್ನ ತರಿಸ್ತಾನೆ. ಸೊ ಅವನು ಯಾವುದೇ ಸಂದರ್ಭದಲ್ಲಿ ಅವನ ಒಂದು ವಿಭಾಗದಲ್ಲಿ ವಸ್ತುಗಳ ಉತ್ಪನ್ನಗಳ ದಾಸ್ತಾನು ಇಲ್ಲದೆ ಇದ್ದ ಸಂದರ್ಭದಲ್ಲಿ ತರಿಸುವಂತ ಜವಾಬ್ದಾರಿ ಅವನಿಗೆ ಇರುತ್ತೆ. ನಂತರ ಪ್ರತಿ ವಿಭಾಗವು ಕೇಂದ್ರೀಕೃತ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಸೊ ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನಿದೆ, ವಿಭಾಗ ಏನಿದೆ, ಆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಒಟ್ಟಾಗಿ ಒಂದು ಕೇಂದ್ರೀಕೃತ ನಿಯಂತ್ರಣ, ಸೆಂಟ್ರಲೈಸ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸೊ ಒಬ್ಬ ಅಂಗಡಿಯ ಶಾಪ್ ಮುಖ್ಯಸ್ಥನೇ ಇರ್ತಾನೆ, ಅವನ ಜೊತೆಗೆ ಏನ್ ಮಾಡ್ಬೇಕು, ಅವರು ರಿಪೋರ್ಟ್ ಮಾಡೋಂತ ಅವಶ್ಯಕತೆ ಇರುತ್ತೆ. ಈ ರೀತಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹಲವಾರು ಇದ್ರೆ ಅದಕ್ಕೂ ಒಂದು ಸೆಂಟ್ರಲೈಸ್ಡ್ ಒಂದು ಕಂಟ್ರೋಲ್ ಅಥವಾ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಇರುತ್ತೆ. ಇಲ್ಲಿ ಅಂಗಡಿಗಳನ್ನು ಅಡ್ಡಲಾಗಿ ಸಮಗ್ರೀಕರಿಸಲಾಗುತ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅಂಗಡಿಗಳನ್ನ ಹೇಗ್ ಜೋಡಿಸಿರ್ತಾರೆ ಅಂತ ಹೇಳಿದ್ರೆ, ಅಡ್ಡವಾಗೂ ಇರುತ್ತೆ, ಉದ್ದವಾಗೂ ಕೂಡ ಏನ್ ಮಾಡ್ತಾರೆ, ಅರೇಂಜ್ಮೆಂಟ್ ಅನ್ನೋದು ಮಾಡಿರ್ತಾರೆ. ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಆರ್ಗನೈಸೇಷನ್ ಅನ್ನೋದು ನಿಮ್ಗೆ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ, ಒಂದು ಡಿಪಾರ್ಟ್ಮೆಂಟ್, ಒಂದು ವಿಭಾಗದಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನೀವು ಸುಲಭವಾಗಿ ಮೂವ್ಮೆಂಟ್ ಮಾಡಬಹುದು. ಇಲ್ಲಿಗೆ ಬಂದು ವಾಪಸ್ ಬಂದು ಮತ್ತೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನಿಮ್ಗೆ ಹೋಗ್ಲಿಕ್ಕೆ ಸುಲಭವಾಗಿ ಹೆಲ್ಪ್ ಆಗೋದಿದೆ. ಸೊ ಹೆಚ್ಚು ಆಕಾರದಲ್ಲಿ ಅವ್ರು ಏನ್ ಮಾಡ್ತಾರೆ, ಅರೇಂಜ್ಮೆಂಟ್ ಅನ್ನೋದನ್ನ ಮಾಡ್ತಾರೆ. ಸುಲಭವಾಗಿ ನೀವು ಮೂವ್ಮೆಂಟ್ ಅನ್ನೋದನ್ನ ಮಾಡಬಹುದು. ಈಗ ಅನುಕೂಲಗಳೇನಿದೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಇವು ಜನನಿಬಿಡ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ಸಿಗೋದ್ರಿಂದ ಏನಾಗುತ್ತೆ, ಹೆಚ್ಚು ಜನ ಬಂದು ಕೊಂಡ್ಕೊಂಡು ಹೋಗಬಹುದು. ಜಾಸ್ತಿ ಜನ ಸೇರೋ ಸ್ಥಳಗಳಿರೋದ್ರಿಂದ ಜಾಸ್ತಿ ಜನ ಇಲ್ಲಿ ಸುಲಭವಾಗಿ ಕೊಂಡ್ಕೊಂಡು ಹೋಗಬಹುದು. ಇಲ್ಲಿ ವೈವಿಧ್ಯಮಯವಾದ ಅವಶ್ಯಕತೆಗಳ ಪೂರೈಕೆ, ಹೇಳಿರೋ ಪ್ರಕಾರ ನಿಮ್ಗೆ ವೈಡ್ ರೇಂಜ್, ಪ್ರತಿಯೊಂದು ಪ್ರಾಡಕ್ಟ್ ನಲ್ಲೂ ಏನೇನ್ ವೆರೈಟಿ ಇದೆ ಎಲ್ಲಾನು ಅಲ್ಲಿ ನಿಮ್ಗೆ ತೋರಿಸೋದ್ರಿಂದ ನಿಮಗೆ ಯಾವ ಬ್ರ್ಯಾಂಡು, ಯಾವ ವೆರೈಟಿ, ಯಾವ ಗುಣಲಕ್ಷಣಗಳಿದೆ, ಅದು ಅವಶ್ಯಕತೆ ಇದೆ, ಅದನ್ನ ನೀವು ಕೊಂಡ್ಕೊಂಡು ಹೋಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಇಲ್ಲಿ ಸಿಗುವಂತ ಉತ್ಪನ್ನಗಳು ಸಾಮಾನ್ಯವಾಗಿ ಉತ್ತಮ ಮುದ್ರೆ ಮತ್ತು ಗುಣಮಟ್ಟದ ಸರಕುಗಳಾಗಿರ್ತವೆ. ಸೊ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ನಿಮಗೆ ಸಿಗುತ್ತೆ. ಉತ್ಪಾದಕರಿಂದ ನೇರವಾಗಿ ಖರೀದಿ, ಸೊ ಯಾವುದೇ ಮಿಡಲ್ ಮನ್ ಇರೋದಿಲ್ಲ. ಇವನು ಡೈರೆಕ್ಟ್ ಆಗಿ ರಿಟೇಲರ್ ಆಗಿ ಇವನೇನ್ ಮಾಡ್ತಾನೆ, ಇವನೇ ಉತ್ಪಾದಕರಿಂದ ಕೊಂಡ್ಕೊಳ್ತಾನೆ. ಸೊ ಇವನಿಗೆ ಮಿಡಲ್ ಮ್ಯಾನ್ ಕಾಸ್ಟ್ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಆಂತರಿಕ ಜಾಹೀರಾತುಗಳು. ಆಂತರಿಕ ಜಾಹೀರಾತು, ಇವರು ಹೊರಗಡೆ ಪಬ್ಲಿಸಿಟಿ ಜಾಸ್ತಿಯಿಂದ ಸಂಸ್ಥೆ ಒಳಗಡೆ ಪಬ್ಲಿಸಿಟಿನೇ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಹೋಗಿ ಕೊಂಡ್ಕೊಳ್ಳಿಕ್ಕೆ, ಒಂದು ವಸ್ತುನ ಕೊಂಡ್ಕೊಳ್ಳಕ್ ಹೋದಾಗ ಅಲ್ಲಿರುವಂತಹ ವರ್ಕರ್ಸ್ ಏನು, ಸ್ಟಾಫ್ ಏನ್ ಇರ್ತಾರೆ, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಸಿಗಬಹುದು, ಏನಾದ್ರು ಆಫರ್ಸ್ ಗಳಿದ್ಯಾ ಅಂತೆಲ್ಲ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡೋದ್ರಿಂದ ಅವರೇ ಪ್ರಮೋಷನ್ ಆಕ್ಟಿವಿಟೀಸ್ ನ ಮಾಡ್ತಾರೆ. ಇಂಟರ್ನಲ್ ಅಡ್ವರ್ಟೈಸ್ಮೆಂಟ್ಸ್ ಅವರೇ ಕೂಡ ಮಾಡ್ತಾರೆ. ನೆಕ್ಸ್ಟ್ ನಿಯತಕಾಲಿಕ ಸೋಡಿ ಬೆಲೆ ಅವಕಾಶಗಳು. ಏನಂತ ಹೇಳಿದ್ರೆ, ಇವರು ಪ್ರತಿ ವರ್ಷ ನಿರ್ದಿಷ್ಟ ಸಮಯಗಳಲ್ಲಿ, ನಿರ್ದಿಷ್ಟ ದಿನಾಂಕಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ,
ಉತ್ತಮವಾದ ಆಫರ್ಗಳನ್ನ ಕೊಡ್ತಾರೆ. ಕ್ರಿಸ್ಮಸ್ ಇರಬಹುದು, ದೀಪಾವಳಿಗೆ ಇರಬಹುದು, ಹೊಸ ವರ್ಷಗಳಿಗೆ ಇರಬಹುದು, ಹಬ್ಬದ ಸಮಯಗಳಲ್ಲಿ ಇರಬಹುದು. ಸೊ ಈ ರೀತಿ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ರಿಯಾಯಿತಿ, ಸ್ಪೆಷಲ್ ರಿಯಾಯಿತಿಗಳನ್ನ ಘೋಷಣೆ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ. ಇದರ ಸದಾವಕಾಶನ ನಾವು ಬಳಸ್ಕೊಳ್ಬಹುದು. ನೆಕ್ಸ್ಟ್, ಜಾಹೀರಾತು ಮಾರಾಟ ಪ್ರವರ್ತನೆ ಮತ್ತು ಸಿಬ್ಬಂದಿ ನಿರ್ವಹಣೆಯಲ್ಲಿ ಮಿತವ್ಯಯ. ಸೊ ಹೇಳಿರೋ ಪ್ರಕಾರ ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಸೂಪರ್ ಮಾರ್ಕೆಟ್ಸ್ ರೀತಿಯಲ್ಲೇ ನಿಮಗೆ ನೀವೇ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ವಸ್ತುಗಳನ್ನ ಕೊಂಡ್ಕೊಳ್ತೀರಾ. ಸಿಬ್ಬಂದಿಗಳು ಕಡಿಮೆ ಇರ್ತಾರೆ. ಅವ್ರಿಗೆ ಟ್ರೈನಿಂಗ್, ಅವರನ್ನ ಸಿಬ್ಬಂದಿಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ತಗೊಳ್ಳೋದಿರ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಡೋದಿರ್ಬೋದು, ಎಲ್ಲ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸೆಂಟ್ರಲೈಸ್ಡ್ ಆಗಿ ನಡೆಯೋದ್ರಿಂದ, ನೀವೊಂದು ಕೇಂದ್ರೀಕೃತ ಪ್ರದೇಶದಲ್ಲೂ ನಡೆಯೋದ್ರಿಂದ ಏನಾಗುತ್ತೆ, ಇವ್ರಿಗೆ ಆ ನಿರ್ವಹಣೆ ವೆಚ್ಚ, ಟ್ರೈನಿಂಗ್ ಅದು ಇದೆಲ್ಲ ಏನಾಗುತ್ತೆ ತುಂಬಾ ಕಡಿಮೆ ಇರುತ್ತೆ. ಜೊತೆಗೆ ಜಾಹೀರಾತು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂಗಡಿಗಳಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಬಲ್ಕ್ ಆಗಿ ಜಾಹೀರಾತನ್ನ ಮಾಡ್ತಾರೆ. ಒಟ್ಟಿಗೆ ಜಾಹೀರಾತು ಮಾಡೋದ್ರಿಂದ ಆ ಖರ್ಚು ಕೂಡ ಅವ್ರಿಗೆ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಚತುರ ವಿಕ್ರಯಗಾರರ ನೇಮಕ. ಏನಾಗುತ್ತೆ ಅಂತ ಈ ಸಂಸ್ಥೆಗಳು ಉತ್ತಮವಾದ ಮಾರಾಟಗಾರರನ್ನ ಕೆಲಸಕ್ಕೆ ತಗೊಳ್ಳೋದ್ರಿಂದ ಏನಾಗುತ್ತೆ, ಆ ಟ್ಯಾಲೆಂಟೆಡ್ ಸೇಲ್ಸ್ ಸ್ಟಾಫ್ ಅವರ ಲಾಭ ಅನ್ನೋರಿಗೆ ಸಿಗುತ್ತೆ. ಉತ್ತಮವಾಗಿ ಮಾತಾಡೋರು, ಜನರನ್ನು ಕನ್ವಿನ್ಸ್ ಮಾಡೋರು, ಇವತ್ತು ಗ್ರಾಹಕರೊಂದಿಗೆ ಉತ್ತಮವಾದ ಒಂದು ಸಂಬಂಧಗಳನ್ನು ಇಟ್ಕೊಳ್ಳೋರು ಸಿಗೋದ್ರಿಂದ ಏನಾಗುತ್ತೆ, ರಿಲೇಶನ್ಶಿಪ್ಸ್ ಚೆನ್ನಾಗಿರುತ್ತೆ. ವ್ಯಾಪಾರ ಅನ್ನೋದು ಹೆಚ್ಚಿನ ಗುಣಮಟ್ಟದಲ್ಲಿ ನಡೆಯುತ್ತೆ. ಅನಾನುಕೂಲಗಳು ಏನಿರುತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನಲ್ಲಿ ಅಂತ ಹೇಳಿದ್ರೆ, ಅಧಿಕ ಸಿಬ್ಬಂದಿ ಮತ್ತು ಅಧಿಕ ವೆಚ್ಚಗಳು ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇರಬೇಕು. ಪ್ರತಿಯೊಬ್ಬರು ಸ್ಟಾಫ್ ಜಾಸ್ತಿ ಇರ್ತಾರೆ, ಜೊತೆಗೆ ಅವ್ರಿಗೆ ಸ್ಯಾಲರಿ ಹೈ ಕ್ವಾಲಿಟಿ, ಹೇಳಿರೋ ಪ್ರಕಾರ ಉತ್ತಮವಾದ ಜನನ ಸ್ಟಾಫ್ ಆಗಿ ತಗೊಳ್ಳೋದ್ರಿಂದ ಟ್ರೈನಿಂಗು ಇರುತ್ತೆ. ಅದೇ ಖರ್ಚುಗಳು ಜಾಸ್ತಿ ಇರುತ್ತೆ ಅವರಿಗೆ. ಓವರ್ ಆಲ್ ಅಂತ ಹೇಳಿದ್ರೆ ಕಡಿಮೆ ಅನ್ಸಿದ್ರು ಪ್ರತಿಯೊಂದು ಅಂಗಡಿ ಲೆಕ್ಕದಲ್ಲಿ ಹೋದ್ರೆ ಕ್ವಾಲಿಫೈಡ್ ಸ್ಟಾಫ್ ತಗೊಳ್ಳೋದ್ರಿಂದ ವೆಚ್ಚಗಳು ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಅಧಿಕ ಬಂಡವಾಳದ ಅವಶ್ಯಕತೆ. ಹೇಳಿರೋ ಪ್ರಕಾರ ಈ ಅಂಗಡಿಗಳಿಗೂ ಕೂಡ ಸ್ವಲ್ಪ ಹೆಚ್ಚಿಗೆ ಬಂಡವಾಳ ಅವಶ್ಯಕತೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಲಾರ್ಜ್ ವೆರೈಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಸಿಗುತ್ತೆ, ಜೊತೆಗೆ ಅರೇಂಜ್ಮೆಂಟ್ ಮಾಡ್ಬೇಕಾಗತ್ತೆ, ಅದಕ್ಕೆ ಅಂತಾನೆ ಸ್ಟಾಫ್ ಬೇಕಾಗ್ತಾರೆ, ಜೊತೆಗೆ ಮೇಂಟೆನೆನ್ಸ್ ಅದು ಕೂಡ ಅವಶ್ಯಕತೆ ಇರುತ್ತೆ ಹೆಚ್ಚಾಗಿ. ಸೊ ಅದರಿಂದ ಬಂಡವಾಳದ ಅವಶ್ಯಕತೆ ಅವ್ರಿಗೆ ಜಾಸ್ತಿ ಇರುತ್ತೆ. ನಂತರ ಗ್ರಾಹಕರೊಂದಿಗೆ ವೈಯಕ್ತಿಕ ಕಾಳಜಿ ಸಾಧ್ಯತೆ ಕಡಿಮೆ. ಇಲ್ಲಿ ಏನಾದ್ರು ಜನಸಂಖ್ಯೆ ಜಾಸ್ತಿ ಇರುತ್ತೆ, ಬರುವಂತಹ ಗ್ರಾಹಕರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರೊಂದಿಗೆ ಉತ್ತಮವಾದ ಒಂದು ಇಂಡಿವಿಜುವಲ್ ಅಟೆನ್ಷನ್, ವೈಯಕ್ತಿಕ ಕಾಳಜಿಯನ್ನು ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಕೆಲವರ ಜೊತೆ ಇರಬಹುದು, ಬಟ್ ಎಲ್ಲರ ಜೊತೆಗೆ ಉತ್ತಮವಾದ ಒಂದು ವೈಯಕ್ತಿಕ ಕಾಳಜಿ ಅನ್ನೋದು ನೀಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್, ಕೊನೆಯದಾಗಿ ಪಟ್ಟಣ ಮತ್ತು ನಗರಗಳಿಗೆ ಇದು ಸೀಮಿತವಾಗಿರುತ್ತೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನಾರ್ಮಲ್ ಆಗಿ ಪಟ್ಟಣ ಮತ್ತು ನಗರಗಳಲ್ಲಿ ಸೀಮಿತವಾಗುತ್ತೆ. ಯಾಕೆಂತ ಹೇಳಿದ್ರೆ ಹಳ್ಳಿಯ ಜನರಲ್ಲಿ ಆದಾಯ ಕಡಿಮೆ ಇರೋದ್ರಿಂದ ಈ ರೀತಿಯ ಒಂದು ಉತ್ಪನ್ನಗಳನ್ನ ಅವರು ಲಾರ್ಜ್ ವೆರೈಟಿಯಲ್ಲಿ ತಗೊಳ್ದೇ ಹೋಗಬಹುದು. ಮಾರಾಟಗಳು ಕಡಿಮೆ, ಅವಕಾಶಗಳು ಕಡಿಮೆ ಇರೋದ್ರಿಂದ ಅದು ಪಟ್ಟಣ ಮತ್ತು ನಗರಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಮುಂದಿನ ರೀತಿಯ ಅಂಗಡಿಗಳು ಅಂತ ಹೇಳಿದ್ರೆ ವಿಶೇಷ ಮಳಿಗೆಗಳು ಅಥವಾ ಸ್ಪೆಷಾಲಿಟಿ ಸ್ಟೋರ್ಸ್. ಇಲ್ಲೇನಾಗತ್ತೆ, ಒಂದು ನಿರ್ದಿಷ್ಟ ಮುದ್ರೆ ಅಂತ ಹೇಳಿದ್ರೆ ಬ್ರ್ಯಾಂಡ್ ಅಥವಾ ಕಂಪನಿಯ ಸರಕುಗಳನ್ನ ಮಾತ್ರ ಮಾರಾಟ ಮಾಡ್ತಾರೆ. ಹೆಚ್ಚು ಬಗೆಯ ಕಂಪನಿಗಳ ಸರಕುಗಳು ನಿಮ್ಗೆ ಸಿಗೋದಿಲ್ಲ. ಒಂದೇ ಒಂದು ಕಂಪನಿ ಅಥವಾ ಒಂದೇ ಒಂದು ಬ್ರ್ಯಾಂಡ್ ಸರಕುಗಳು ಮಾತ್ರ ಸಿಗುತ್ತೆ. ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಅಂಗಡಿಯಲ್ಲಿ ಆ ಒಂದು ಉತ್ಪಾದಕ ಅಥವಾ ಮುದ್ರೆಯ ಎಲ್ಲಾ ಮಾದರಿಗಳು, ಎಲ್ಲಾ ವೆರೈಟಿ ಏನಿರುತ್ತೆ, ಎಲ್ಲಾ ಟೈಪ್ ಆಫ್ ಗೂಡ್ಸ್ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಈಗ ಎಕ್ಸಾಂಪಲ್ ತಗೊಂಡ್ರೆ, ಈಗ ಬಾಟಾ ಕಂಪ್ನಿಲಿ ಏನಾಗುತ್ತೆ, ನಿಮ್ಗೆ ಫುಟ್ವೇರ್ ಅಂತ ಹೇಳಿದ್ರೆ ಕಾಲಿಗೆ ಹಾಕೊಳ್ಳುವಂತಹ ವಸ್ತುಗಳು, ಶೂಗಳು, ಚಪ್ಪಲಿಗಳು, ಅಲ್ಲಿ ಜೊತೆಗೆ ಬೆಲ್ಟ್ಗಳು, ಸಾಕ್ಸ್ಗಳು. ಸೊ ಏನ್ ವೆರೈಟಿ, ಕಂಪ್ಲೀಟ್ ವೆರೈಟಿ ಏನಿರುತ್ತೆ ಅಲ್ಲಿ ನಿಮಗೆ ಒಂದು ಕಡೆ ಸಿಗುತ್ತೆ. ಅದೇ ರೀತಿಯಲ್ಲಿ ಸಿಂಗರ್ ಸೀವಿಂಗ್ ಮೆಷಿನ್ ಅಂತ ಎರಡು ಎಕ್ಸಾಂಪಲ್. ಸೀವಿಂಗ್ ಮೆಷಿನ್ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ಬಟ್ಟೆ ಹೊಲಿಯುವಂತಹ ಯಂತ್ರ. ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಇರುತ್ತೆ, ಪವರ್ ಮೆಷಿನ್ಸ್ ಇರುತ್ತೆ. ಸೊ ಈಸಿಯಾಗಿ ಒಂದ್ ಕಡೆಗೆ ಮೂವ್ ಮಾಡುವಂತದ್ದು ಇರುತ್ತೆ. ಸೊ ಫುಲ್ ಫ್ಲೇಜ್ಡ್ ಅಂತ ಹೇಳಿದ್ರೆ ಟೈಲರಿಂಗ್ ಶಾಪ್ಸ್ ಹಾಕೊಳ್ಳುವಂಥದ್ದು ಇರ್ಬೋದು. ಸೊ ಈ ರೀತಿಯಲ್ಲಿ ಎಲ್ಲಾ ರೀತಿಯ ವೆರೈಟಿಗಳು ನಿಮ್ಗೆ ಒಂದೇ ಒಂದು ಕಡೆ ಸಿಗುತ್ತೆ.
ಅದು ಒಂದೇ ಕಂಪ್ನಿದ್ ಮಾತ್ರ. ಅದೇ ರೀತಿಯಲ್ಲಿ ರೇಮಂಡ್ ಶಾಪ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಎಲ್ಲಾ ರೀತಿಯ ಕ್ವಾಲಿಟಿಯ ರೇಮಂಡ್ ಶಾಪ್ ಬಟ್ಟೆಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ರೆಡಿಮೇಡ್ ಇರ್ಬೋದು ಅಥವಾ ಆಲ್ರೆಡಿ ಹೊಲ್ದಿರೋದಿರ್ಬೋದು, ನಿಮ್ಗೆ ಸ್ಟಿಚ್ ಆಗಿರೋದು ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದು ಏನು ಅನುಕೂಲಗಳಿದೆ ಮತ್ತು ಅನನುಕೂಲಗಳಿದೆ ಈ ರೀತಿಯ ಅಂಗಡಿಗಳದ್ದು ನಾವು ಈಗ ನೋಡೋಣ. ಇಲ್ಲೇನಾಗುತ್ತೆ, ಏಕವರ್ಗದ ಉತ್ಪನ್ನಗಳ ಮೇಲೆ ಸಂಪೂರ್ಣ ಗಮನ. ಸೊ ಏನಂದ್ರೆ ಕಾನ್ಸಂಟ್ರೇಟ್ ಅವ್ರು ಮಾಡುವಂಥದ್ದು ಒಂದೇ ಒಂದು ಬ್ರ್ಯಾಂಡ್, ಒಂದೇ ಒಂದು ಸಂಸ್ಥೆಯ ಉತ್ಪನ್ನಗಳ ಮೇಲೆ ಸಂಪೂರ್ಣ ಗಮನ ಕೊಡೋದ್ರಿಂದ ನಿಮಗೆ ಒಂದು ಸಂಸ್ಥೆಯ ಎಲ್ಲಾ ರೀತಿಯ ಉತ್ಪನ್ನಗಳು ಅಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ವೈವಿಧ್ಯಮಯ ಸರಕುಗಳ ಆಯ್ಕೆ. ನೀವು ದೊಡ್ಡ ದೊಡ್ಡ ಮಾಲ್ಗಳು ಅಲ್ಲಿ ಇಲ್ಲಿ ಹೋದಾಗ ಏನಾಗುತ್ತೆ, ಒಂದು ಸಂಸ್ಥೆದು ಒಂದೆರಡು ರೀತಿಯ ನಿಮಗೆ ಸರಕುಗಳು ಸಿಗಬಹುದು. ಆದರೆ ಈ ರೀತಿ ಸ್ಪೆಷಾಲಿಟಿ ಶಾಪ್ ಸ್ಟೋರ್ಸ್ ಹೋದಾಗ ನಿಮಗೆ ಒಂದು ಕಂಪನಿಯ ಎಲ್ಲಾ ರೀತಿಯ ಸರಕುಗಳು ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಕ್ವಾಲಿಟಿ, ವೇರಿಯೇಷನ್, ಪ್ರೈಸು, ಅದನ್ನ ಗಮನಿಸಿಕೊಂಡು ನೀವು ಕೊಂಡ್ಕೊಳ್ಬಹುದು. ಅನಾನುಕೂಲಗಳೇನಿದೆ, ಕೇವಲ ಒಂದು ವರ್ಗದ ಸರಕುಗಳು ಮಾತ್ರ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಸಂಸ್ಥೆದ್ ಮಾತ್ರ ನಿಮಗೆ ಸಿಗುತ್ತೆ. ಆ ಸಂಸ್ಥೆ ವೇರಿಯೇಷನ್, ಕ್ವಾಲಿಟಿ, ಪ್ರೈಸ್ ವೇರಿಯೇಷನ್ ಸಿಗಬಹುದು, ಬಟ್ ಕಂಪನಿ ನಿಮ್ಗೆ ಒಂದೇ ಸಿಗುತ್ತೆ. ಆದ್ರಿಂದ ಏನಾಗುತ್ತೆ, ನಿಮ್ಗೆ ಆಯ್ಕೆಗಳು ಕಡಿಮೆ. ಬೇರೆ ಕಂಪನಿಯ ಉತ್ಪನ್ನಗಳೊಂದಿಗೆ ನೀವು ಅದನ್ನ ಹೋಲಿಕೆ ಮಾಡಿ ಕೊಂಡ್ಕೊಳ್ಳಿಕ್ಕೆ ಅವಕಾಶ ನಿಮ್ಗಿರೋದಿಲ್ಲ. ಒಂದೇ ಕಂಪನಿ, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಅದನ್ನ ನೀವು ಇಷ್ಟ ಅದನ್ನ ತಗೋಬೇಕಾಗುತ್ತೆ. ನೀವು ಪ್ರೈಸ್ ಕಂಪ್ಯಾರಿಸನ್, ಕ್ವಾಲಿಟಿ ಕಂಪ್ಯಾರಿಸನ್ ಅದನ್ನೆಲ್ಲ ನೀವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಸಂಸ್ಥೆಗಳೊಂದಿಗೆ. ಮುಂದಿನ ರೀತಿಯ ಅಂಗಡಿಗಳು ಅಂತ ಹೇಳಿದ್ರೆ ಕಾರ್ಖಾನೆಯ ಹೊರ ಅಂಗಡಿಗಳು ಅಥವಾ ತಯಾರಕರ ಹೊರ ಅಂಗಡಿಗಳು, ಫ್ಯಾಕ್ಟರಿ ಔಟ್ಲೆಟ್ಸ್. ಇಲ್ಲೇನಾಗುತ್ತೆ, ಮಧ್ಯವರ್ತಿಗಳ ಪ್ರವೇಶವಿಲ್ಲದೆ, ಅಂದ್ರೆ ಮಿಡಲ್ ಮನ್ಸ್, ರಿಟೇಲ್ ಏಜೆಂಟ್ಸ್ ಇರ್ಬೋದು, ಹೋಲ್ಸೇಲರ್ಸ್, ಏಜೆಂಟ್ಸ್ ಯಾರನ್ನು ಬಳಕೆ ಮಾಡಿಕೊಳ್ಳದೆ ಸರಕುಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ಮಾರಾಟ ಅಂತ ಹೇಳಿದ್ರೆ ಉತ್ಪನ್ನಗಳನ್ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಮಾರಾಟ ಮಾಡ್ತಾರೆ. ಇದಕ್ಕೋಸ್ಕರ ತಯಾರಿಕಾ ಸಂಸ್ಥೆಗಳಿಂದ ನಿರ್ವಹಿಸಲ್ಪಡುವ ವ್ಯಾಪಾರಿ ಅಂಗಡಿಗಳು, ಅಂದ್ರೆ ಉತ್ಪಾದಕರಿಂದ ಮ್ಯಾನೇಜ್ ಆಗುವಂತಹ ಅಂಗಡಿಗಳು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಉತ್ಪಾದಕರೇ ತಾವೇ ಅಂಗಡಿಗಳನ್ನ ಸ್ಥಾಪನೆ ಮಾಡಿ ನೇರವಾಗಿ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ವುಡ್ಲ್ಯಾಂಡ್ಸ್ ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಸಿಟಿಗಳಲ್ಲಿ ಸಿಗುತ್ತೆ ನಿಮ್ಗೆ. ಇಲ್ಲಿ ನಿಮ್ಗೆ ಶೂಸ್ ಇರ್ಬೋದು, ಚಪ್ಪಲ್ಸ್, ಆಕ್ಸೆಸರೀಸ್ ಅಂತ ಕರೀತಾರೆ. ಹುಡುಗರು ಮತ್ತೆ ಹುಡುಗಿಯರು ಬಳಸುವಂತಹ ವೇರಿಯಸ್ ಆಕ್ಸೆಸರೀಸ್ ನಿಮ್ಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಡ್ರೆಸ್ ಕೂಡ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನೈಕ್ ಫ್ಯಾಕ್ಟರಿ ಸ್ಟೋರ್, ಅಲ್ಲೂ ಕೂಡ ನಿಮ್ಗೆ ಇದೇ ರೀತಿ ಸ್ಪೋರ್ಟ್ಸ್ ವೇರ್, ಜನರಲ್ ವೇರ್ ಅದೆಲ್ಲ ನಿಮ್ಗೆ ಸಿಗುತ್ತೆ. ಸರ್, ಇಂಥ ಉತ್ಪನ್ನಗಳು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಸರ್, ವುಡ್ಲ್ಯಾಂಡ್ ಮತ್ತೆ ನೈಕ್? ಎಸ್, ಸಿಗುತ್ತೆ ನಿಮ್ಗೆ, ಖಂಡಿತ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ವಿಶೇಷ ಇರುತ್ತೆ, ಏನಂತಂದ್ರೆ ಅಲ್ಲಿ ನಿಮ್ಗೆ ವೆರೈಟೀಸ್ ತುಂಬಾ ಕಡಿಮೆ ಸಿಗುತ್ತೆ. ಅಂತ ಹೇಳಿದ್ರೆ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಬಹಳಷ್ಟು ಕಂಪನಿಯ ಉತ್ಪನ್ನಗಳು ನಿಮ್ಗೆ ಪ್ರದರ್ಶನಕ್ಕೆ ಇಡಬೇಕಾಗಿರೋದ್ರಿಂದ ಪ್ರತಿ ಸಂಸ್ಥೆಯ ಸಂಪೂರ್ಣವಾದ ವೆರೈಟಿ ನಿಮ್ಗೆ ತೋರ್ಸ್ಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀವು ಒಂದು ಸಂಸ್ಥೆಯ ಸಂಪೂರ್ಣ ವೆರೈಟಿ ನಿಮ್ಗೆ ಸಿಗ್ಬೇಕು ಉತ್ಪನ್ನಗಳು ಅಂತ ಹೇಳಿದ್ರೆ ಅವುಗಳ ಔಟ್ಲೆಟ್ಗೆ ನೀವು ಹೋಗ್ಬೇಕಾಗುತ್ತೆ. ಇಲ್ಲೇನಾಗುತ್ತೆ, ನಿಮ್ಗೆ ಸಂಪೂರ್ಣ ವೆರೈಟಿ, ಪ್ರೈಸಸ್, ಕ್ವಾಲಿಟಿ ಕಂಪ್ಯಾರಿಸನ್ ನಿಮ್ಗೆ ಸಿಗುತ್ತೆ. ಲಕ್ಷಣಗಳು, ಈ ಅಂಗಡಿಗಳು ತಯಾರಿಕಾ ಸಂಸ್ಥೆಗಳ ಒಡೆತನ ಮತ್ತು ಮೇಲ್ವಿಚಾರಣೆಯಲ್ಲಿ ಇರುತ್ತೆ. ಅಂತ ಹೇಳಿದ್ರೆ ಉತ್ಪಾದಕರೇ ಇದರ ಓನರ್ಸ್ ಆಗಿರ್ತಾರೆ, ಜೊತೆಗೆ ಅವರೇ ಈ ಶಾಪ್ ಹೇಗ್ ನಡಿಬೇಕು ಅಂತ ಡೈರೆಕ್ಷನ್, ಸೂಪರ್ವಿಷನ್ ಅದನ್ನ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರಥಮ ದರ್ಜೆ ಸರಕುಗಳ ಮಾರಾಟ. ಸೊ ನಿಮ್ಗೆ ಏನಾಗುತ್ತೆ, ಕ್ವಾಲಿಟಿ ಮೇಲೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಉತ್ಪಾದಕರೇ ನಿಮ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಅನ್ನೋದು ಫಸ್ಟ್ ಕ್ವಾಲಿಟಿ ಆಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಂಗಡಿಗಳಲ್ಲಿ ಬೇರೆ ರೀತಿಯ ಉತ್ಪನ್ನಗಳು ಅಂತ ಹೇಳಿದ್ರೆ ಅದೇ ಸಂಸ್ಥೆ ಕೆಲವು ಕ್ಯಾನ್ಸಲ್ಡ್ ಆರ್ಡರ್ಸ್ ಇರುತ್ತೆ, ರದ್ದುಗೊಂಡ ಆದೇಶಗಳಿರುತ್ತೆ, ಹೆಚ್ಚುವರಿ ಉತ್ಪನ್ನಗಳಿರುತ್ತೆ. ಅದೇ ರೀತಿನಲ್ಲಿ ಏನಾಗುತ್ತೆ, ಡಿಸ್ಕಂಟಿನ್ಯೂಡ್ ಪ್ರಾಡಕ್ಟ್ಸ್. ಈಗ ಅಂತ ಹೇಳಿದ್ರೆ ಒಂದು ವುಡ್ಲ್ಯಾಂಡ್ಸ್ ಅವ್ರು ಯಾವ್ದಾದ್ರು ಈಗ
ಹೊಸ ವೆರೈಟಿಗಳು ಬಂದಿರೋದನ್ನ ಹಳೆ ವೆರೈಟಿಗಳನ್ನ ಅವರು ಉತ್ಪಾದನೆ ಮಾಡದೇ ಇರ್ತಾರೆ. ಅವಾಗ ಏನಾಗುತ್ತೆ, ಹಳೆ ವೆರೈಟಿ ಕೆಲವೊಂದು ಉತ್ಪನ್ನಗಳು ಉಳ್ಕೊಂಡಿರುತ್ತಲ್ಲ ಅದನ್ನು ಕೂಡ ಏನ್ ಮಾಡ್ತಾರೆ, ಇಲ್ಲಿ ಎಕ್ಸೆಸ್ ಸ್ಟಾಕ್ ಕ್ಲಿಯರೆನ್ಸ್ ಕೂಡ ಇಲ್ಲಿ ಮಾಡ್ತಾರೆ. ನಂತರ ನಗರದ ಹೊರಭಾಗದಲ್ಲಿ ಸ್ಥಾಪಿತವಾಗಿರುತ್ತೆ ಅಂತ ಹೇಳಿದ್ರೆ ಈ ಶಾಪ್ಗಳು ನಿಮ್ಗೆ ಸಿಟಿ ಒಳಗಡೆ ಸಿಗೋದು ಸ್ವಲ್ಪ ಕಡಿಮೆ, ಸಿಟಿಯಿಂದ ಹೊರಗಡೆ ಇರುತ್ತೆ, ಹೊರವಲಯದಲ್ಲಿ ಕಂಡು ಬರುತ್ತೆ. ನಂತರ ಕಡಿಮೆ ನಿರ್ವಹಣಾ ವೆಚ್ಚಗಳು ಮತ್ತೆ ಕಡಿಮೆ ಬೆಲೆ. ಇಲ್ಲಿ ಫ್ಯಾಕ್ಟರಿ ಅವರದೇ ಆಗಿರೋದ್ರಿಂದ ಜೊತೆಗೆ ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಇವರ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ ಸ್ಥಾಪನೆ ಮಾಡುವಂಥದ್ದು ಮತ್ತು ಮ್ಯಾನೇಜ್ಮೆಂಟ್ ನಿರ್ವಹಣಾ ವೆಚ್ಚಗಳು ತುಂಬಾ ಕಡಿಮೆ ಇರುತ್ತೆ. ಈ ಲಾಭವನ್ನು ಅವರು ಕಸ್ಟಮರ್ಸ್ಗೂ ಕೂಡ ಶೇರ್ ಮಾಡ್ತಾರೆ. ಅಂದ್ರೆ ವಸ್ತುಗಳ ಬೆಲೆ ಕೂಡ ಸ್ವಲ್ಪ ಕಡಿಮೆ, ಡಿಸ್ಕೌಂಟ್ಸ್ಗಳು ನಿಮಗೆ ಹೆಚ್ಚಾಗಿ ಸಿಗುತ್ತೆ. ಕೊನೆಯದಾಗಿ ಹೆಚ್ಚುವರಿ ದಾಸ್ತಾನಿನ ಮಾರಾಟಕ್ಕೆ ಸೂಕ್ತ ಅಂತ ಹೇಳಿದ್ರೆ ಆವಾಗಲೇ ಹೇಳಿರೋ ಪ್ರಕಾರ ನಿಮ್ಮ ಹತ್ರ ಯಾವುದೇ ರೀತಿಯ ಹೆಚ್ಚುವರಿ ಸ್ಟಾಕ್ ಉಳ್ಕೊಂಡಿದ್ರೆ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಯಾವುದೋ ಆರ್ಡರ್ ನಿಮ್ಗೆ ರಿಜೆಕ್ಟ್ ಆಗಿರಬಹುದು, ಉತ್ಪಾದನೆ ಜಾಸ್ತಿ ಆಗಿರಬಹುದು, ಟೈಪ್ ಚೇಂಜ್ ಆಗಿರಬಹುದು, ಅಥವಾ ಯಾವ್ದಾದ್ರು ಪ್ರೊಡಕ್ಷನ್ ಡಿಸ್ಕಂಟಿನ್ಯೂ ಆಗಿದ್ರೆ ಅದನ್ನ ಈಗ ಯಾರು ತಗೊಳ್ತಾ ಇದೆ ಅಂದ್ರೆ ನೀವು ಇಲ್ಲಿ ನೀವು ತಗೊಳ್ಬಹುದು. ನಿಮ್ಗೆ ಡಿಸ್ಕೌಂಟ್ಸ್ ತುಂಬಾ ಜಾಸ್ತಿ ಸಿಗುತ್ತೆ. ಮುಂದಿನ ರೀತಿಯ ಅಂಗಡಿಗಳು ಬಂದು ಸರಕು ಪಟ್ಟಿ ಅಂಗಡಿಗಳು. ಸರಕು ಪಟ್ಟಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಕ್ಯಾಟಲಾಗ್ ಅಂತ ಕರೀತಾರೆ. ಇಲ್ಲೇನಾಗುತ್ತೆ ಅಂತಂದ್ರೆ ಮಾರುವ ಸರಕುಗಳನ್ನು ಪ್ರದರ್ಶನೆ ಮಾಡದೆ ಅಂತ ಹೇಳಿದ್ರೆ ಆ ಒಂದು ಏನು ಉತ್ಪನ್ನ ಇರುತ್ತೆ ಅದನ್ನ ಅವರು ಡಿಸ್ಪ್ಲೇಗೆ ಇಡೋದಿಲ್ಲ, ಪ್ರದರ್ಶಿಸೋದಿಲ್ಲ. ಡಿಸ್ಪ್ಲೇಗೆ ಇಡದೇನೆ ಕೇವಲ ಸರಕು ಪಟ್ಟಿ ಅಥವಾ ಸರಕಿನ ಚಿತ್ರಗಳ ಮೂಲಕ ಅಂತ ಹೇಳಿದ್ರೆ ಉತ್ಪನ್ನಗಳ ಏನಿರುತ್ತೆ ಅವುಗಳ ಫೋಟೋಸ್ನ ಅವರು ಕ್ಯಾಟಲಾಗ್ ಅಂತ ಮಾಡಿಕೊಂಡು ಅದರಲ್ಲಿ ಟೈಪು, ಕ್ವಾಲಿಟಿ, ವೆರೈಟಿ, ಪ್ರೈಸು ಎಲ್ಲ ಅಲ್ಲಿ ಮೆನ್ಷನ್ ಮಾಡಿ ಅಲ್ಲಿ ಅವರು ನಮೂದಿಸಿ ಏನ್ ಮಾಡ್ತಾರೆ, ನಿಮ್ಗೆ ಕೆಲವೊಂದು ಫೋಟೋಗಳನ್ನ ಕೂಡ ತೋರಿಸ್ಕೊಂಡು ನಿಮ್ಗೆ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ. ಹಂಗಂದ್ರೆ ಸರ್ ಒಂದು ಉತ್ಪನ್ನ ಇರೋದೇ ಇಲ್ವಾ ಡಿಸ್ಪ್ಲೇನಲ್ಲಿ? ಇರುತ್ತೆ, ಒಂದೆರಡು ರೀತಿ ಇರುತ್ತೆ, ಬಟ್ ಕಂಪ್ಲೀಟ್ ರೇಂಜ್ ಇಟ್ಕೊಳ್ಳೋದಿಲ್ಲ. ಅವ್ರಿಗೆ ಏನಂತ ಹೇಳಿದ್ರೆ ಅವರ ಒಂದು ಉತ್ಪನ್ನಗಳು ತುಂಬಾ ಉತ್ತಮವಾದ ಗುಣಮಟ್ಟದಾಗಿದ್ರೆ, ಜೊತೆಗೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ರೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನಾವು ಡೌಟ್ ಪಡೋ ಹಾಗಿಲ್ಲ, ಬಣ್ಣಗಳು ಅಷ್ಟೇ ಚೆನ್ನಾಗಿರುತ್ತೆ, ಏನು ಡೌಟ್ ಪಡೋ ಹಾಗಿಲ್ಲ ಅಂತಿದ್ದಾಗ ಏನ್ ಮಾಡ್ತಾರೆ, ಆ ಕಾನ್ಫಿಡೆನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕ್ಯಾಟಲಾಗ್ ಇಟ್ಟು ತೋರಿಸ್ತಾರೆ. ಇಂತಹ ಅಂಗಡಿಗಳು ತಮ್ಮ ಗೋದಾಮುಗಳನ್ನು ಸಮೀಪದಲ್ಲೇ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಏನಾಗುತ್ತೆ ಅಂತಂದ್ರೆ ಹತ್ರದಲ್ಲೇ ಇರುತ್ತೆ, ಸಣ್ಣದಾಗ ಒಂದು ಶಾಪ್ ಇರುತ್ತೆ, ಒಂದು ಗೋಡೌನ್ ಇರುತ್ತೆ, ಗೋಡೌನ್ ಅಲ್ಲಿ ಕ್ಯಾಟಲಾಗ್ ಇಟ್ಟಿರ್ತಾರೆ. ನೀವು ಕ್ಯಾಟಲಾಗ್ ನೋಡ್ಕೊಂಡು ಏನ ವಸ್ತುಗಳನ್ನ ನೀವು ಕೊಂಡ್ಕೊಳ್ಬಹುದು. ಸಾಮಾನ್ಯವಾಗಿ ನೀವು ಬಟ್ಟೆಗಳು ತಗೊಳ್ಳುವಾಗ್ಲೂ ಅಷ್ಟೇನೆ, ಈಗ ಸೀರೆಗಳಕ್ಕೆ ಸ್ವಲ್ಪ ಸ್ಪೆಷಲ್ ಸೀರೆಗಳು ಬರುತ್ತೆ, ಅಲ್ಲಿ ಏನಂತಂದ್ರೆ ಸ್ಪೆಷಲ್ ಡಿಸೈನ್ಸು, ಮಾಡರ್ನ್ ಸೀರೆಗಳು, ಸೊ ಎಲ್ಲ ಬರುತ್ತಲ್ಲ, ಅವಾಗ ಏನ್ ಮಾಡಿದ್ರೆ ಕ್ಯಾಟಲಾಗೆ ತೋರಿಸ್ತಾರೆ. ಮದುವೆಗೆ ಅಂತ ಹೋದಾಗ್ಲೂ ಅಷ್ಟೇನೆ ನಿಮ್ಗೆ ಕ್ಯಾಟಲಾಗ್ ನ ತೋರಿಸ್ಬೋದು. ಅದೇ ರೀತಿಯಲ್ಲಿ ಫ್ಲವರ್ ಡೆಕೋರೇಷನ್ ಗಳಿಗೂ ನೀವು ಹೋದಾಗ ಏನಾಗುತ್ತೆ, ಆಗ ಫ್ಲವರ್ ಡೆಕೋರೇಷನ್ ಮಾಡಿ ತೋರಿಸೋದಿಲ್ಲ, ಅವ್ರು ಏನ್ ಮಾಡ್ತಾರೆ ಫೋಟೋಸ್ಗಳನ್ನ ತೋರಿಸ್ತಾರೆ, ಕ್ಯಾಟಲಾಗ್ ಇಟ್ಕೊಂಡಿರ್ತಾರೆ, ಯಾವ್ದೇ ರೀತಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಅವರು ಫೋಟೋಸ್ ತೋರಿಸಿ ನಿಮ್ಗೆ ಹೇಳ್ತಾರಲ್ಲ, ಸೊ ಅವನೇನಂತ ಸರಕು ಪಟ್ಟಿ ಅಂಗಡಿಗಳು ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಇವರ ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿದೆ ಅಂತ ಅಶ್ಯೂರೆನ್ಸ್ ಇರೋದ್ರಿಂದ ಏನಾಗುತ್ತೆ, ಸುಲಭವಾಗಿ ಅಲ್ಲಿ ಅವರು ಫೋಟೋಗಳಿಂದಾನೇ ಅವರು ಮಾರಾಟ ಮಾಡ್ತಾರೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ನೋಡಿ, ನಿಮ್ಮೊಂದು ಎಕ್ಸಾಂಪಲ್ ಇಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ. ಇದು ಒಂದು ಕ್ಯಾಟಲಾಗ್. ಈ ಕ್ಯಾಟಲಾಗ್ ನೀವು ನೋಡಿದ್ರೆ ಪ್ರತಿ ಉತ್ಪನ್ನ ಹೇಗಿದೆ, ಹೆಸರು, ಕ್ವಾಲಿಟಿ, ಕಲರು, ಕಾಂಬಿನೇಷನ್ಸ್, ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಸಪರೇಟ್ ಆಗಿ ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ ಅನ್ನ ನೀವು ಐಡೆಂಟಿಫೈ ಮಾಡ್ಕೊಂಡು, ಅಂದ್ರೆ ಉತ್ಪನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪಕ್ಕದಲ್ಲಿ ಒಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ, ಆ ಕೋಡ್ ನಂಬರ್ ಕೊಟ್ರೆ ಸಾಕು, ಅವ್ರೇನ್ ಮಾಡ್ತಾರೆ ಗೋಡೌನ್ ಇಂದ ನಿಮ್ಗೆ ಗೂಡ್ಸ್ ಅನ್ನ ತರಿಸಿ ಕೊಡ್ತಾರೆ. ಇದು ಕ್ಯಾಟಲಾಗ್ ಶಾಪ್. ಮುಂದಿನ ರೀತಿಯ ಅಂತ ಹೇಳಿದ್ರೆ ಮಳಿಗೆ ರಹಿತ ಅಂಗಡಿಗಳೇನಿದೆ ಅಥವಾ ಮಾರಾಟ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.